ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಕೆಮಿಸ್ಟ್ರಿ ನೆಕ್ಸ್ಟ್ ಚಾಪ್ಟರ್ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಪೀರಿಯಾಡಿಕ್ ಟೇಬಲ್ ಅಂತಂದ್ರೆ ಏನ್ರಿ? ಆವರ್ತಕ ಕೋಷ್ಟಕ. ಕನ್ನಡದಾಗ ಏನಂತಾರು? ಆವರ್ತಕ ಕೋಷ್ಟಕ. ಏನು ಹಿಂಗಂದ್ರಪ್ಪ ಅಂತಂತಂದ್ರೆ ನೋಡ್ರಿ, ಈಗ ಭೂಮಿಯಲ್ಲಿ ಸಿಗುವಂತಹ ಮೂಲ ವಸ್ತುಗಳನ್ನು ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಒಳಗೆ ಭೂಮಿಯಲ್ಲಿ ಸಿಗುವಂತಹ ಮೂಲ ವಸ್ತುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಲು ಆರಂಭಿಸಿದ ವ್ಯವಸ್ಥೆಯೇ ಏನಂತ ಕರೀತಾರೋ? ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕ ಅಂತೇಳಿ ಕರೀತಾರೆ. ನಾವು ಈಗೇನು ಪೀರಿಯಾಡಿಕ್ ಟೇಬಲ್ ಯೂಸ್ ಮಾಡ್ತೀವಲ್ಲ, ಈ ಪೀರಿಯಾಡಿಕ್ ಟೇಬಲ್ ಏನು ಯೂಸ್ ಮಾಡ್ತೀವಲ್ಲ, ಇದು ಒಮ್ಮೆಲೆ ರೆಡಿ ಆದಂಥದ್ದಲ್ರಿ. ಇದು ಸಡನ್ ಆಗಿ ರೆಡಿ ಆದಂಥದ್ದಲ್ಲ. ಇದನ್ನ ರೆಡಿ ಮಾಡ್ಬೇಕಂತ ಹೇಳಿ ಏನು ಮಾಡಿರಪ್ಪ ಅಂತಂದ್ರೆ ಹಲವಾರು ವಿಜ್ಞಾನಿಗಳು ಅಧ್ಯಯನ ಮಾಡಿರು. ಆ ಹಲವಾರು ವಿಜ್ಞಾನಿಗಳಲ್ಲಿ ಅಧ್ಯಯನ ಮಾಡಿದಂತಹ ಟೇಬಲ್ಗಳನ್ನು ಹಂಗ ಅಪ್ಡೇಟ್ ಮಾಡ್ಕೊಂತ ಬಂದು ಏನಾತಪ್ಪ ಅಂದ್ರೆ ಕಡಿ ಲಾಸ್ಟಿಗೆ ಒಂದು ಅಪ್ಡೇಟೆಡ್ ಒಂದು ಟೇಬಲ್ ರೆಡಿ ಆತ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಅಂತ ಕರೀತಾರೆ. ಇದು ಪೀರಿಯಾಡಿಕ್ ಟೇಬಲ್ ಹೆಂಗೆ ರೆಡಿ ಆಯ್ತು, ಹೆಂಗೆ ಬೆಳವಣಿಗೆ ಹಾಕೊಂತ ಬಂತು ಅನ್ನೋದನ್ನ ಮೊದಲು ಡಿಸ್ಕಸ್ ಮಾಡೋಣ. ನೋಡ್ರಿ, ಮೊದಲ ಬಾರಿಗೆ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಅಧ್ಯಯನ ಮಾಡಿದವ ಯಾರಪ್ಪ ಅಂತಂದ್ರೆ ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕ. ಇತರ ಮೊದಲ ಬಾರಿಗೆ ಅಧ್ಯಯನ ನಡೆಸಿದಂತ ಯಾರಪ್ಪ ಅಂತಂದ್ರೆ ದೋಬರೈ ಅಂತ ಹೇಳಿ ಬರ್ತಾನ್ರಿ. ದೋಬರೈ ಅಂತ ಬರ್ತಾನೆ. ಇವ್ ಏನ್ ಮಾಡ್ತಾನಪ್ಪ ಅಂತಂದ್ರ ಇವನ ನಿಯಮ ಏನ್ ಹೇಳ್ದಪ್ಪ ಅಂತಂದ್ರ ದೋಬರೈಯನ್ನ ತ್ರಿವಳಿ ನಿಯಮ ಅಂತ ಕರೀತಾರೆ. ಏನಿದ ದೋಬರೈ ಅನ್ನುವಂತ ಏನಪ್ಪಾ ಅಂದ್ರೆ ಒಬ್ಬ ವಿಜ್ಞಾನಿ, ಜರ್ಮನಿನ ವಿಜ್ಞಾನಿ. ತ್ರಿವಳಿ ಅಂತಂದ್ರೆ ಏನ? 3 ಅಂದಂಗ. ನಿಯಮ ಏನಪ್ಪಾ ಅಂದ್ರೆ ಒಂದು ರೂಲ್ಸ್ ಕೊಟ್ಟ. ಆಗಿನ ಕಾಲಕ್ಕೆ ಏನು ಮೂಲ ವಸ್ತುಗಳನ್ನ ಕಂಡು ಹಿಡಿದಿದ್ರಲ್ಲ, ಆ ಮೂಲ ವಸ್ತುಗಳನ್ನ ಒಂದು ವ್ಯವಸ್ಥಿತವಾಗಿ ಜೋಡಣೆ ಮಾಡಕ್ ಸ್ಟಾರ್ಟ್ ಮಾಡ್ಯಾರ. ಯಾರು ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ ದೋಬರೈ. ಇವನ್ಕಿಂತ ಮೊದಲ ವಿಜ್ಞಾನಿಗಳು ಸ್ಟಾರ್ಟ್ ಮಾಡಿರ್ತಾರು. ಖರೆ ಇಂಪಾರ್ಟೆಂಟ್ ಇದ್ದದ್ದು ಯಾವ್ದಪ್ಪ ಅಂತಂದ್ರೆ ಎಕ್ಸಾಮ್ ಪರ್ಪಸ್ ದೋಬರೈ ಅನ್ನುವಂಥ ವಿಜ್ಞಾನಿದ. ಇವ್ ಏನ್ ಮಾಡ್ತಾನಪ್ಪ ಅಂತಂದ್ರ ಕೆಲವೊಂದು ರಾಸಾಯನಿಕ ಮೂಲ ವಸ್ತುಗಳ ರಾಸಾಯನಿಕ ಗುಣಲಕ್ಷಣಗಳು ಯಾವ ಮೂಲ ವಸ್ತುವಿನ ಸೇಮ್ ಇರ್ತಾವಲ್ಲ ಆ ಮೂಲ ವಸ್ತುಗಳನ್ನ ತಗೊಂಡ್ರಿ. 3 ಮೂಲ ವಸ್ತುಗಳನ್ನ ತಗೊಂಡ. 3 ಮೂಲ ವಸ್ತುಗಳನ್ನ ತಗೊಂಡ. ಅವುಗಳದ್ದು ಏನು ಸೇಮ್ ಇರಬೇಕು? ರಾಸಾಯನಿಕ ಗುಣಲಕ್ಷಣ ಸೇಮ್ ಇರ್ಬೇಕಂದ್ರ ಇಂಗ್ಲಿಷ್ನಾಗ ಏನಂತಾರಪ್ಪ? ಕೆಮಿಕಲ್ ಪ್ರಾಪರ್ಟಿ. ಈ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರ್ಬೇಕು, ರಾಸಾಯನಿಕ ಗುಣಲಕ್ಷಣಗಳು ಸೇಮ್ ಇರ್ಬೇಕು. ಅಂತಹ 3 ಮೂಲ ವಸ್ತುಗಳನ್ನ ತಗೊಂಡ. ಏನಿದ ರಾಸಾಯನಿಕ ಗುಣಲಕ್ಷಣ ಅಂತಂದ್ರೆ ಭೌತಿಕ ಗುಣಲಕ್ಷಣ ಅಂತ ಬರ್ತೈತಿ. ನೋಡ್ರಿ, 2 ಟೈಪ್ ಗುಣಲಕ್ಷಣಗಳು ಬರ್ತಾವ. ಏನಂತಂದ್ರ ಒಂದು ರಾಸಾಯನಿಕ ಅಂತ ಹೇಳಿ ಬರ್ತೈತಿ, ಇನ್ನೊಂದು ಏನಪ್ಪಾ ಅಂತಂದ್ರ ಭೌತಿಕ ಅಂತ ಹೇಳಿ ಬರ್ತೈತಿ. ಒಂದು ರಾಸಾಯನಿಕ ಅಂತ ಹೇಳಿ ಬರ್ತೈತಿ, ಇನ್ನೊಂದು ಏನಪ್ಪಾ ಅಂತಂದ್ರ ಭೌತಿಕ ಅಂತ ಹೇಳಿ ಬರ್ತೈತಿ. ಅಂತಂದ್ರೆ ಫಿಸಿಕಲ್ ಅಂದಂಗ, ರಾಸಾಯನಿಕ ಅಂತಂದ್ರೆ ಕೆಮಿಕಲ್ ಅಂದಂಗ. ನೋಡ್ರಿ, ಭೌತಿಕ ಅಂತಂತಂದ್ರೆ ನಮ್ಮ ಎಕ್ಸ್ಟರ್ನಲ್, ನಮ್ಮ ಹೊರಭಾಗದ್ದು. ಈಗ ಉದಾಹರಣೆ ಅಂತಂದ್ರೆ ಮನುಷ್ಯರ್ ತಗೋರಿ. ಮನುಷ್ಯನ ಹೊರಭಾಗದಲ್ಲಿ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಮುಖ ಆಗಿರ್ಬೋದು, ಅವನಲ್ಲಿ ಏನಾರ ಚೇಂಜಸ್ ಕಂಡು ಬಂತಂತಂದ್ರೆ ಅದಕ್ಕೇನಂತಾರಪ್ಪ ಅಂತಂದ್ರೆ ಭೌತಿಕ ಬದಲಾವಣೆ ಅಂತ ಕರೀತಾರೆ. ಈಗ ವಸ್ತುವಿನಿಂದ ಹೊರಭಾಗದ, ಈಗ ಉದಾಹರಣೆ ಯಾವುದೋ ಒಂದು
ಕಲ್ಲು ತಗೋರಿ. ಆ ಕಲ್ಲು ಏನಿರ್ತೈತಪ್ಪ ಅಂತಂದ್ರೆ ಒಂದು ಚೌಕ್ ಇರ್ತೈತಿ, ಒಂದು ರೌಂಡ್ ಇರ್ತೈತಿ, ಒಂದು ಯಾವುದೋ ಒಂದು ಹಿಂಗೆ ತ್ರಿಭುಜ ಆಕಾರದಾಗ ಇರ್ತೈತಿ. ಈ ಆಕಾರಗಳನ್ನ ಏನಂತ ಕರೀತಾರು? ಫಿಸಿಕಲ್ ಅಥವಾ ಭೌತಿಕ ಗುಣಲಕ್ಷಣ ಅಂತ ಕರೀತಾರೆ. ಇನ್ನು ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಏನ್ರಿ? ಈ ವಸ್ತುಗಳ ಒಳಗೆ ಬದಲಾವಣೆ ಆಕಿರ್ತಾವ, ಹೊರಗಡೆ ಬದಲಾವಣೆ ಆಕಿರಂಗಿಲ್ಲ, ವಸ್ತುಗಳ ಒಳಗಡೆ ಬದಲಾವಣೆ ಆಕಿರ್ತಾವ. ಉದಾಹರಣೆ ಅಪ್ಪ ಅಂತಂದ್ರೆ ಈಗ ಒಂದು ಕಲ್ಲನ್ನು ತಗೋರಿ. ಕಲ್ಲಿನ ಒಳಗೆ ಏನಪ್ಪಾ ಅಂತಂತಂದ್ರೆ ಇದು ಆಕಾರಗಳು ಆತ. ಈ ಕಲ್ಲಿನ ಒಳಗಳ ಒಂದಷ್ಟು ಕಲ್ಲೊಳಗೆ ಏನಿರ್ತಾವಪ್ಪ ಅಂತಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ಇನ್ನೊಂದಷ್ಟು ಕಲ್ಲೊಳಗೆ ಏನಿರ್ತಾವಪ್ಪ ಅಂದ್ರೆ ಕಲ್ಲು ಹಗರಿರ್ತಾವ. ಅದರಲ್ಲಿ ಏನಪ್ಪಾ ಅಂದ್ರೆ ಕಣಗಳು ಒಂದು ಸ್ವಲ್ಪ ಬಿಡಿ ಬಿಡಿ ಜೋಡಣೆ ಆಗಿರ್ತಾವ, ಒಂದು ಸ್ವಲ್ಪ ಬಿಡಿ ಬಿಡಿ ಜೋಡಣೆ ಆಗಿರ್ತಾವ. ಇದಕ್ಕೆ ಏನಂತಾರು? ಕೆಮಿಕಲ್, ರಾಸಾಯನಿಕ ಗುಣಲಕ್ಷಣ ಅಂತ ಕರೀತಾರೆ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಇವು ನೋಡಾಕನ ನಮಗೆ ನೋಡಿದ ಕೂಡಲೇ ಏನು ಬದಲಾವಣೆ ಕಾಣ್ತಾವಲ್ಲ ಅದಕ್ಕೆ ಏನಂತ ಕರೀತಾರು? ಭೌತಿಕ ಬದಲಾವಣೆ ಅಂತ ಕರೀತಾರೆ. ಈ ದೋಬರ ಏನು ಮಾಡಿದಪ್ಪ ಅಂತಂದ್ರೆ ರಾಸಾಯನಿಕ ಗುಣಲಕ್ಷಣಗಳು ಸೇಮ್ ಇರುವಂತಹ, ಒಂದೇ ಇರುವಂತಹ 3 ಅಂತಂದ್ರೆ ಏನು ತ್ರಿವಳಿ ನಿಯಮ. ಪರಮಾಣು ರಾಶಿ ಸಂಖ್ಯೆಯನ್ನ ಕಂಡುಹಿಡಿದ. ಈಗ ಮೂರು ಮೂಲ ವಸ್ತುಗಳನ್ನು ತಗೊಂಡ, ಅವುಗಳ ಏನಿರಬೇಕು? ರಾಸಾಯನಿಕ ಗುಣಲಕ್ಷಣಗಳು ಸೇಮ್ ಇರಬೇಕಂದ್ರೆ ಏನು ಚೇಂಜಸ್ ಆಗಿರಬಾರ್ದು. ಅಂತಹ ಮೂಲ ವಸ್ತುಗಳ ಪರಮಾಣು ರಾಶಿ ಸಂಖ್ಯೆಯನ್ನು ಕಂಡುಹಿಡಿದ. ಆ ಪರಮಾಣು ರಾಶಿ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರದ. ಎದರಲ್ಲಿ ಬರದ? ಏರಿಕೆ ಕ್ರಮದಲ್ಲಿ ಬರದ. ಏನಿದ ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಗೊತ್ತಿರಬೇಕು. ನಾವು ಕೆಮಿಸ್ಟ್ರಿ ಫಸ್ಟ್ ಕ್ಲಾಸ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೇವಿ. ಅಟಾಮಿಕ್ ಮಾಸ್ ನಂಬರ್ ಅಂತ ಕರೀತಾರೆ. ಅಟಾಮಿಕ್ ಮಾಸ್ ನಂಬರ್ ಅಂತ ಕರೀತಾರೆ. ಏನಿದೆ ಅಟಾಮಿಕ್ ಮೂಲ ವಸ್ತುವಿನ ಚಿಕ್ಕ ಕಣಕ್ಕೆ ಏನಂತ ಕರೀತಾರೆ? ಪರಮಾಣು ಅಂತ ಕರೀತಾರೆ. ಮೂಲ ವಸ್ತುವಿನ ಚಿಕ್ಕ ಕಣಕ್ಕೆ ಏನಂತ ಕರೀತಾರೋ? ಪರಮಾಣು, ಅಥವಾ ಇಂಗ್ಲಿಷ್ನಾಗ ಏನಂತ ಕರೀತಾರೋ? ಅಟಮ್ ಅಂತ ಕರೀತಾರೆ. ಪರಮಾಣು ಅಥವಾ ಅಟಮ್ ಅಂತ ಕರೀತಾರೆ. ಏನು ಹಿಂಗಂದ್ರಪ್ಪ ಅಂತಂದ್ರೆ, ನೀವು ಯಾವುದೋ ಒಂದು ವಸ್ತುವನ್ನು ತಗೋರಿ, ಅದನ್ನ ಬ್ರೇಕ್ ಮಾಡ್ಕೊತ ಬರ್ರಿ. ಬ್ರೇಕ್ ಅಂತಂದ್ರೆ ಏನ? ಒಡ್ಕೊಂತ ಬರ್ಬೇಕಂದ್ರೆ ಪುಡಿ ಮಾಡ್ಕೊತ ಬರ್ಬೇಕು. ಪುಡಿ ಮಾಡ್ಕೊತ ಬಂದ್ಮೇಲೆ ಕಡಿ ಲಾಸ್ಟ್ದು ಒಂದು ಭಾಗ ಉಳಿತೈತ್ರಿ. ಆ ಭಾಗವನ್ನು ನೀವು ಯಾವುದೇ ಪರಿಸ್ಥಿತಿ ಒಳಗೂ ಅದನ್ನ ನೀವು ಪುಡಿ ಮಾಡಕ್ ಬರಂಗಿಲ್ಲ, ಅಥವಾ ಅದನ್ನ ಡಿವೈಡ್ ಮಾಡಕ್ ಬರಂಗಿಲ್ಲ. ಆ ಡಿವೈಡ್ ಮಾಡಕ್ ಬರಲೇ ಇದ್ದಂತಹ ವಸ್ತುವನ್ನ ಏನಂತ ಕರೀತಾರು? ಪರಮಾಣು ಅಥವಾ ಎಟಮ್ ಅಂತ ಕರೀತಾರೆ. ಅಂದ್ರೆ ಅದನ್ನ ಡಿವೈಡ್ ಮಾಡಕ್ಕೆ ಬರಂಗಿಲ್ಲ ನೀವು ಅದನ್ನು. ಅಂತಹ ಕಡಿ ಲಾಸ್ಟ್ ಇರುವಂತಹ ವಸ್ತುವನ್ನ ಏನಂತ ಕರೀತಾರು? ಪರಮಾಣು ಅಂತ ಕರೀತಾರೆ. ನಾನು ನಿಮ್ಗೆ ಅಟಾಮಿಕ್ ಮಾಸ್ ನಂಬರ್ ಬಗ್ಗೆ ಹೇಳತ್ತೀನಿ. ಫಸ್ಟ್ ಕ್ಲಾಸ್ದಾಗೂ ಡೀಟೇಲ್ ಡಿಸ್ಕಸ್ ಮಾಡೀವಿ. ಇಲ್ಲಿ ಒಂದು ಸ್ವಲ್ಪ ನೋಡೋಣಂತ. ಅಟಾಮಿಕ್ ಅಂತ ಗೊತ್ತಾಯ್ತು ನಿಮಗೆ ಅಂತಂದ್ರೆ ಪರಮಾಣು. ಈ ಪರಮಾಣು ಹೆಂಗೆ ರೆಡಿ ಆಗಿರ್ತದಪ್ಪ ಅಂದ್ರೆ, ಇದ್ರ ಚಿತ್ರ ಹೆಂಗಿರ್ತದಪ್ಪ ಅಂತಂದ್ರೆ, ಸೆಂಟ್ರ್ ಒಳಗೆ ನ್ಯೂಕ್ಲಿಯಸ್ ಇರ್ತೈತಿ. ಆಮೇಲೆ ಸುತ್ತಲೂ ಏನಿರ್ತಾವಪ್ಪ ಅಂತಂದ್ರೆ ಕವಚಗಳು ಇರ್ತಾವ. ಸುತ್ತಲೂ ಏನಿರ್ತಾವ್ರಿ? ಕವಚಗಳು ಇರ್ತಾವ. ಇದೊಂದು ಕೇವಲ ಒಂದು ಪರಮಾಣುದು ಏನೋ ಒಂದು ಡಿವೈಡ್ ಮಾಡಕ್ ಬರಲೇ ಇದ್ದಂತಹ ಕಣ ಹೆಂಗ್ ರಚನೆ ಇರ್ತೈತಿ ಅಂತಂದ್ರೆ, ನಡಕ್ ನ್ಯೂಕ್ಲಿಯಸ್ ಇರ್ತೈತಿ, ಸುತ್ತಲೂ ಏನಿರ್ತಪ್ಪ ಅಂದ್ರೆ ಕವಚಗಳು ಇರ್ತಾವ. ಈ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವಪ್ಪ ಅಂತಂತಂದ್ರೆ ಪ್ರೋಟಾನ ಮತ್ತು ನ್ಯೂಟ್ರಾನ್ ಇರ್ತಾವ. ಪ್ರೋಟಾನ್ ಅಂದ್ರೆ ಏನ? ನ್ಯೂಟ್ರಾನ್ ಅಂದ್ರೆ ಏನ? ಪ್ರೋಟಾನ್ ಅಂತಂದ್ರೆ ಏನ್ರಿ? ಪಾಸಿಟಿವ್ ಚಾರ್ಜ್ ಹೊಂದಿರುವಂತಹ ಕಣ. ನ್ಯೂಟ್ರಾನ್ ಅಂತಂದ್ರೆ ಏನ? ಯಾವುದೇ ಚಾರ್ಜ್ ಹೊಂದಿರಂಗಿಲ್ಲ. ನ್ಯೂಟ್ರಲ್ ಅಂತಂದು ಕರಿತಾರೆ, ಗೊತ್ತು? ಅದಕ್ಕೆ ಯಾವುದೇ ಚಾರ್ಜನ್ನು ಹೊಂದಿರಂಗಿಲ್ಲ. ಪಾಸಿಟಿವ್ ಇರಂಗಿಲ್ಲ, ನೆಗೆಟಿವ್ ಇರಂಗಿಲ್ಲ. ಮತ್ತು ಇದ್ರ ಸುತ್ತಲೂ ಏನಿರ್ತಾವಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವ. ಈ ಕವಚಗಳೊಳಗೆ ಏನಿರ್ತಾವಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವ. ಈ ಎಲೆಕ್ಟ್ರಾನ್ಗಳು ಸುತ್ತುವರ್ತಿರ್ತಾವೆ. ಈ ಎಲೆಕ್ಟ್ರಾನ್ಗಳ ಚಾರ್ಜ್ ಏನಿರ್ತದಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಇರ್ತೈತಿ, ಅಥವಾ ಋಣ ಆವೇಶ ಇರ್ತೈತಿ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಏನು ನ್ಯೂಕ್ಲಿಯಸ್ ಒಳಗದಾವಲ್ರಿ, ಇವುಗಳನ್ನ ಒಟ್ಟಾಗಿ ಏನಂತ ಕರೀತಾರಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ನಂಬರ್. ಪ್ರೋಟಾನ ಮತ್ತು ನ್ಯೂಟ್ರಾನ್ ಎಲ್ಲಿರ್ತಾವು? ನ್ಯೂಕ್ಲಿಯಸ್ ಒಳಗೆ ಇರ್ತಾವ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನ ಸಂಖ್ಯೆ ಎಷ್ಟಿರ್ತಾವಪ್ಪ, ಆ ಸಂಖ್ಯೆಗೆ ಏನಂತ ಕರೀತಾರು?
ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತಾರೆ. ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತಾರೆ, ಅಥವಾ ಅಟಾಮಿಕ್ ಮಾಸ್ ನಂಬರ್ ಅಂತ ಕರೀತಾರೆ. ಅಟಾಮಿಕ್ ಮಾಸ್ ನಂಬರ್ ಅಂತ ಕರೀತಾರೆ. ಅರ್ಥ ಆದ್ರಿ? ಅಟಾಮಿಕ್ ಮಾಸ್ ನಂಬರ್ ಅಂತಂದ್ರೆ ಏನ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ. ಅವೆಲ್ಲಿರ್ತಾವು? ನ್ಯೂಕ್ಲಿಯಸ್ದಾಗ ಇರ್ತಾವೆ. ಪ್ರೋಟಾನ್ ಇನ್ ಚಾರ್ಜ್ ಹೊಂದಿರತಿ, ಪಾಸಿಟಿವ್ ಚಾರ್ಜ್ ಹೊಂದಿರ್ತತಿ. ಇನ್ನು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರ್ತಾವ್ರಿ? ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ನ ಸಂಖ್ಯೆ ಎಷ್ಟಿರ್ತಾವಲ್ಲ ಅಷ್ಟು ಸಂಖ್ಯೆ ಇರ್ತಾವೆ. ಎದಕ್ಕೆ ಇರ್ತಾವು ನೋಡ್ರಿ? ಸೇಮ್ನ ಯಾಕೆ ಇರ್ತಾವಪ್ಪ? ಪ್ರೋಟಾನ್ ಅಷ್ಟನ, ಪ್ರೋಟಾನ್ಗಳ ಸಂಖ್ಯೆ ಅಷ್ಟನ, ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾಕೆ ಇರ್ತಾವಪ್ಪ ಅಂತಂದ್ರೆ ನೋಡ್ರಿ, ಜಗತ್ತೊಳಗೆ ಯಾವುದೇ ಈ ವಸ್ತುಗಳು ಇದ್ದಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ವಪ್ಪ ಅಂತಂದ್ರೆ ಅವೆರಡು ಏನಕ್ಕಾವ್ರಿ? ಅಟ್ರಾಕ್ಟ್ ಆಕಾವ್, ಅಂದ್ರೆ ಆಕರ್ಷಣೆ ಇರ್ತಾವ. ಬೇರೆ ಬೇರೆ ಚಾರ್ಜ್ ಹೊಂದಿರುವಂತಹ ಕಣಗಳ ನಡುವೆ ಆಕರ್ಷಣೆ ಇರ್ತತಿ, ಒಂದೇ ಚಾರ್ಜ್ ಹೊಂದಿರುವಂತಹ ಕಣಗಳ ನಡುವೆ ವಿಕರ್ಷಣೆ ಇರ್ತತಿ. ಈಗ ಎಲೆಕ್ಟ್ರಾನ್ ಅನ್ನೋದು ನೆಗೆಟಿವ್, ಪ್ರೋಟಾನ್ ಅನ್ನೋದು ಪಾಸಿಟಿವ್. ಈಗ ನ್ಯೂಟ್ರಾನ್ ಅನ್ನೋದು ಯಾವುದೇ ಚಾರ್ಜ್ ಇಲ್ಲ, ಅದಕ್ಕೇನು ಸಂಬಂಧ ಬರಂಗಿಲ್ಲ. ಸೊ ಇಲ್ಲಿ ಒಳಗೆ ಏನೈತಿ? ಪ್ರೋಟಾನ್ ಅನ್ನೋದು ಐತಿ. ಈ ಪ್ರೋಟಾನ್ ಏನೈತಿ? ಪಾಸಿಟಿವ್ ಚಾರ್ಜ್ ಐತಿ. ಇದು ಎಲೆಕ್ಟ್ರಾನ್ ಏನೈತಿ? ನೆಗೆಟಿವ್ ಚಾರ್ಜ್ ಐತಿ. ಅಕಸ್ಮಾತ್ ಇವುಗಳ ಸಂಖ್ಯೆ ಇವೇನಾಕಿರ್ತತಿ? ಒಂದೊಂದೊಂದು ಅಟ್ರಾಕ್ಟ್ ಮಾಡ್ಕೋತಿರ್ತಾವೆ. ಈ ಸಂಖ್ಯೆ ಸೇಮ್ ಇರೋದ್ರಿಂದ ಏನಾಕಲ್ಪ ಅಂತಂದ್ರೆ ಇವ ಒಂದ್ರ ಮೇಲೆ ಒಂದರಂತೇಳಿ ಒಂದು ಹೋಗಂಗಿಲ್ಲ. ಇವು ಇಲ್ಲೇ ಪ್ರೋಟಾನ್ಗಳ ಸಂಖ್ಯೆ ಅಕಸ್ಮಾತ್ ಒಂದು 10 ಐತಿ ಅಂತ ತಿಳ್ಕೊರಿ, ಇಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ 10 ಐತಿ. ಸೊ ಎರಡೂ ಕಡೆ ಏನಾಕತ್ರಿ? ಈಕ್ವಲ್ ಆಗಿ ಎಳ್ಕೊತಿರ್ತಾವೆ. ಇದನ್ನ ಎಳ್ಕೊತಿರತಿ, ಇದನ್ನ ಎಳ್ಕೊತಿರತಿ. ಅದಕ್ಕೆ ಇವು ಯಾವ ಸ್ಥಾನದಾಗ ಇರ್ತಾವಲ್ಲ ಅದೇ ಸ್ಥಾನದಾಗ ಇರಕ್ಕೆ ಸ್ಟಾರ್ಟ್ ಆಕಾವು. ಅಕಸ್ಮಾತ್ ಇವುಗಳ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆತಂತಂದ್ರೆ ಈ ಎಲೆಕ್ಟ್ರಾನ್ಗಳನ್ನ ತಮ್ಮೊಳಗೆ ಆಕರ್ಷಣೆ ಮಾಡ್ಕೋತಾವೆ. ಯಾಕಂದ್ರೆ ನೆಗೆಟಿವ್ ಐತಿ, ಪಾಸಿಟಿವ್ ಮತ್ತು ನೆಗೆಟಿವ್ ಅಟ್ರಾಕ್ಟ್ ಮಾಡ್ಕೋತಾವೆ. ಅಕಸ್ಮಾತ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಈ ಪ್ರೋಟಾನ್ನ ತಮ್ಮ ಕಡೆ ಎಳ್ಕೊತಿದ್ದು. ಆ ರೀಸನ್ದಿಂದನ ಒಂದು ಆಟಮ್ ಸ್ಟೇಬಲ್ ಆಗಿರ್ಬೇಕಂತಂದ್ರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಿರಬೇಕು? ಸೇಮ್ ಇರಬೇಕು. ಅಕಸ್ಮಾತ್ ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸೇಮ್ ಇರ್ಲಿಕ್ಕೆ ಅಂತಂದ್ರೆ ಈ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಒಳಗೆ ಹೋಗಿಬಿಡ್ತಿದ್ವು. ಅವಾಗೇನು ಹಾಕಿರ್ಕಿಲ್ಲ? ಆಟಮನ್ನು ನಿರ್ಮಾಣ ಹಾಕಿರ್ಕಿಲ್ಲ. ಪರಮಾಣು ಅನ್ನೋದು ಏನು ಹಾಕಿರ್ಕಿಲ್ಲ? ನಿರ್ಮಾಣ ಹಾಕಿರ್ಕಿಲ್ಲ. ಪರಮಾಣು ಅನ್ನೋದು ನಿರ್ಮಾಣ ಹಾಕಿರ್ಕಿಲ್ಲ ಅಂದ್ರೆ ಜಗತ್ತೊಳಗೆ ಯಾವುದೇ ವಸ್ತುಗಳು ನಿರ್ಮಾಣ ಹಾಕಿರ್ಕಿಲ್ಲ. ನಾವೇನು ಹೇಳತ್ತಿದ್ದು? ದೋಬರೈನ ತ್ರಿವಳಿ ನಿಯಮ ಅಂತೇಳಿ ಹೇಳತ್ತಿದ್ದು. ಈ ದೋಬರೈನ ತ್ರಿವಳಿ ನಿಯಮ ಒಳಗೆ ಏನು ಮಾಡಿದ್ದವ? ಮೂಲ ವಸ್ತುಗಳನ್ನು ಅರೇಂಜ್ ಮಾಡತ್ತಿದ್ದ. ಯಾವ ರೀತಿ ಅರೇಂಜ್ ಮಾಡತ್ತಿದ್ದಪ್ಪ ಅಂತಂದ್ರೆ ಆ ಮೂಲ ವಸ್ತುಗಳನ್ನ ರಾಸಾಯನಿಕ ಗುಣಲಕ್ಷಣಗಳು ಸೇಮ್ ಇರುವಂಥ ಮೂರು ವಸ್ತುಗಳನ್ನು ತಗೊಂಡ ಅವುಗಳನ್ನ ಯಾವ ಪರಮಾಣು ರಾಶಿ ಸಂಖ್ಯೆ ಮೇಲೆ ಏನು ಮಾಡಿದ? ಏರಿಕೆ ಕ್ರಮದಾಗ ಬರದ. ಪರಮಾಣು ರಾಶಿ ಸಂಖ್ಯೆ ಅಂತಂದ್ರೆ ಹೇಳಿ ನಾನು ನಿಮಗೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ ಮತ್ತು ನ್ಯೂಟ್ರಾನ್ಸ ಏರಿಕೆ ಕ್ರಮದಾಗ ಬರದ. ಈಗ ಮಿಡಲ್ ಒಳಗೆ ಎರಡನೇ ಒಳಗೆ ಯಾವ್ದೈತಲ್ರಿ ಅದ್ರ ಪರಮಾಣು ರಾಶಿ ಸಂಖ್ಯೆ ಎದಕ್ಕೆ ಈಕ್ವಲ್ ಇರ್ತದಪ್ಪ ಅಂತಂತಂದ್ರೆ ಒಂದನೇದ್ದು ಮತ್ತು ಮೂರನೇದ್ದು ಕೂಡಿಸಿ ಎವರೇಜ್ ತೆಗೆದಾಗ 1 + 3 ಅವುಗಳ ಎವರೇಜ್ ತೆಗೆದಾಗ ಎಷ್ಟು ಬರ್ತದಲ್ರಿ ಪರಮಾಣು ರಾಶಿ ಸಂಖ್ಯೆ? ಅದು ಎದಕ್ಕೆ ಈಕ್ವಲ್ ಇರ್ತದಪ್ಪ ಅಂತಂದ್ರೆ ಎರಡನೇದಕ್ಕೆ ಈಕ್ವಲ್ ಇರ್ತತಿ ಅಂತೇಳಿ ಹೇಳಿ ನಾವು. ಯಾರ? ದೋಬರೈನ ತ್ರಿವಳಿ ನಿಯಮ. ಅಂಥವು ಯಾವ ಮೂಲ ವಸ್ತುಗಳನ್ನು ತಗೊಂಡಪ್ಪ ಅಂತಂತಂದ್ರೆ ಉದಾಹರಣೆಗೆ ಲಿಥಿಯಂ ತಗೊಂಡ, ಲಿಥಿಯಂ. ಆಮೇಲೆ ಮತ್ತೆ ಅದನ್ನು ತಗೊಂಡಪ್ಪ ಅಂತಂದ್ರೆ ಸೋಡಿಯಂ ತಗೊಂಡ, ಲಿಥಿಯಂ ತಗೊಂಡ, ಸೋಡಿಯಂ ತಗೊಂಡ, ಪೊಟ್ಯಾಷಿಯಂ ತಗೊಂಡ. ಇವುಗಳನ್ನ ಏನು ಎಕ್ಸಾಮಿಗೆ ನೆನಪಿಟ್ಕೋಬೇಕಾಗಿಲ್ಲ. ಖರೆ ಈ ದೋಬರೈನ ನಿಯಮಗಳು ಅಂತ ಆರಿಸಿಕೊಂಡಂತಹ ಮೂಲ ವಸ್ತುಗಳು ಯಾವಂತ ಕೇಳ್ತಿರ್ತಾರೆ ಒಮ್ಮೊಮ್ಮೆ. ಲಿಥಿಯಂ ಎಷ್ಟೈತಪ್ಪ ಅಂತಂದ್ರೆ ಪರಮಾಣು ರಾಶಿ ಸಂಖ್ಯೆ ರೀ, ಪರಮಾಣು ಸಂಖ್ಯೆ ಅಲ್ಲ, ಪರಮಾಣು ರಾಶಿ ಸಂಖ್ಯೆ ಇದ್ರದ್ದು 6.9 ಐತಿ, ಇದ್ರದ್ದು 23 ಐತಿ, ಇದ್ರದ್ದು 39 ಐತಿ. ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ. ಈಗ ಒಂದನೇದ ಮತ್ತು ಮೂರನೇದು ಕೂಡಿಸಿ 6.9 + 39 ಎವರೇಜ್ ಅಂತಂದ್ರೆ ಎಷ್ಟು ರೀ? ಎಷ್ಟು ಸಂಖ್ಯೆಗಳು? 2 ಅದಾವೆ. ಸೊ ಎವರೇಜ್ ಅಂದ್ರೆ ಏನು ಬರ್ತೈತಿ? ತೆಳಗೆ 2 ಬರ್ತೈತಿ. 39 6 45 ಆಯ್ತು, 45.9 ಆಯ್ತು, ಡಿವೈಡೆಡ್ ಬೈ 2 ಆಯ್ತು. 2 1 2 2 4, 2 2 4, 1 ಉಳಿತು 19 ಆಯ್ತು. ಬಿಂದು ಇಡಬೇಕು. 2 9 18, 1 ಉಳಿತು 10 ಆಯ್ತು, 5 ಆಯ್ತು. ಅಂದ್ರೆ 22.95 ಬಂತು. ಆಲ್ಮೋಸ್ಟ್ ಎದಕ್ಕೆ ಈಕ್ವಲ್ ಐತದ? 23ಕ್ಕೆ ಈಕ್ವಲ್ ಐತಿ. ಅಂದ್ರೆ ಈ 23 ಎದಕ್ಕೆ ಈಕ್ವಲ್ ಆಯ್ತು? ಈ ಸೋಡಿಯಮದ ಪರಮಾಣು ರಾಶಿ ಸಂಖ್ಯೆ ಈಕ್ವಲ್ ಆತ. ಹಿಂಗೇನು ಮಾಡಿದಪ್ಪ ಅಂತಂದ್ರೆ ಅವು 3 ಎಲಿಮೆಂಟ್ಗಳನ್ನ ಕೂಡಿಸ್ಕೊಂತ ಹೋಗಿ ಒಂದು ಟೇಬಲ್ ರೆಡಿ ಮಾಡಿದ. ಆದ್ರೆ ಇವನ್ ರೂಲ್ಸ್ ಎಷ್ಟು ಮೂಲ ವಸ್ತುಗಳಿಗೆ ಅಪ್ಲೈ ಆಗತ್ತಪ್ಪ ಅಂತಂದ್ರೆ ಕೇವಲ 3 ಜೋಡಿಗೆ ಅಷ್ಟ. ಇದೊಂದು ಜೋಡಿ, ಆಮೇಲೆ ಇನ್ನೊಂದು ಯಾವ ಜೋಡಿಪ್ಪ ಅಂತಂತಂದ್ರೆ ಇವನ್ ಜೋಡಿ ಕೇಳ್ಬೋದ? ಕ್ಯಾಲ್ಸಿಯಮ್, ಆಮೇಲೆ ಸ್ಟ್ರಾನ್ಸಿಯಮ್, ಆಮೇಲೆ ಬೇರಿಯಂ. ಇವುಗಳ ಪರಮಾಣು ರಾಶಿ ಸಂಖ್ಯೆನು ಕೂಡಿಸ್ಕೊಂತ ಏನು ಮಾಡಿದಪ್ಪ ಅಂತಂದ್ರೆ ಕಂಡು ಹಿಡ್ದ. ಅವಾಗ ಏನಾಯ್ತು? ಮಿಡಲ್ ಒನ್ ಮಧ್ಯದಲ್ಲಿರುವಂಥ ಸ್ಟ್ರಾನ್ಸಿಯಮದ
ಪರಮಾಣು ರಾಶಿ ಸಂಖ್ಯೆ ಇವುಗಳನ್ನು ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಕುಡಿಸಿ ಎವರೇಜ್ ತೆಗೆದಾಗ ಎಷ್ಟು ಬಂತು, ಇಷ್ಟ 87 ಬಂತು. ಇದಕ್ಕೂ ಏನಾಯ್ತು, ಇವನ್ ರೂಲ್ಸ್ ಅಪ್ಲೈ ಆಯ್ತು. ಆಮೇಲೆ ಮೂರನೇದಕ್ಕೆ ಏನಪ್ಪಾ ಅಂತಂದ್ರೆ ಕ್ಲೋರಿನ್. ಇದನ್ನ ಎಕ್ಸಾಮ್ದಾಗ ಕೇಳಿದಾರ. ಯಾವುದಂದ್ರೆ ಕ್ಲೋರಿನ, ಬ್ರೋಮಿನ, ಅಯೋಡಿನ. ದೋಬರೇನ 3 ವಳಿ ನಿಯಮ ಅಪ್ಲೈ ಆಗುವಂತಹ ಮೂಲ ವಸ್ತುಗಳು ಯಾವಂತ ಕೇಳಿ ಕೊಟ್ಟಾನ್ರಿ. ಹಿಂಗ ಕ್ಲೋರಿನ್, ಬ್ರೋಮೈನ್, ಅಯೋಡಿನ್ ಅಂತ ಹೇಳಿ. ಈ ಕ್ಲೋರಿನ್ ಪರಮಾಣು ರಾಶಿ ಸಂಖ್ಯೆ ಎಷ್ಟೈತಪ್ಪ ಅಂತಂದ್ರೆ 35.5. ಆಮೇಲೆ ಬ್ರೋಮಿನ್ ಎಷ್ಟೈತಪ್ಪ ಅಂತಂದ್ರೆ 79.9. ಇವನೇನು ಎಕ್ಸಾಮ್ದಾಗ ಕೇಳಂಗಿಲ್ಲ, ಖರೆ ಎಲಿಮೆಂಟ್ಗಳನ್ನ ಒಂದ್ಸಲ ನೆನಪಿಟ್ಕೋರಿ. 126.9. ಇವುಗಳನ್ನ ಒಂದನೇದ್ದು ಮೂರನೇದ್ದು ಕೂಡಿಸ್ಬೇಕು. 126.9 ಪ್ಲಸ್ 35.5 ಡಿವೈಡೆಡ್ ಬೈ 2 ಎಷ್ಟಾತ್ರಿದ ನೋಡ್ರಿ. 126 ಅಂತಂದ್ರೆ 6 5 11 9 126.9 35.5 9 5 14 6 6 12 4 2 6 1 162.4 162.4 ಡಿವೈಡೆಡ್ ಬೈ 2 2 ಒಂದ್ಲೆ 2 ಎಂಟ್ಲೆ 16 2 ಒಂದ್ಲೆ 2 ಪಾಯಿಂಟ್ ಕೊಟ್ಟು ಮತ್ತೇನಾಯ್ತು 4 ಐತಿ 2 2 4 81.2 ಬಂತು. 81.2 ಬಂತು. ಇದು ಎದಕ್ಕಪ್ಪ ಅಂತಂದ್ರೆ ಆಲ್ಮೋಸ್ಟ್ 80ಕ್ಕೆ ನಿಯರ್ ಐತಿ ಅಂತೇಳಿ ಕನ್ನಡದ ನಿಯರ್ ಇದ್ದು ಕನ್ನಡಕೊಂತ ಹೋದವ. ಹಂಗೆ ಈ 3 ಜೋಡಿಗೆ ಅಷ್ಟೇ ಇವನ್ ನಿಯಮಗಳು ಅಪ್ಲೈ ಆದವು. ಅದಕ್ಕೇನಪ್ಪ ಅಂತಂದ್ರೆ ಮುಂದಿನ ಜೋಡಿಗಳಿಗೆ ಇವನ ನಿಯಮಗಳು ಅಪ್ಲೈ ಆಗಲಿಲ್ಲ. ಮುಂದಿನ ಯಾವ ಜೋಡಿಗೂ ಏನಾಗಲಿಲ್ಲಪ್ಪ ಅಂತಂದ್ರೆ ಇವನ ನಿಯಮಗಳು ಅಪ್ಲೈ ಆಗಲಿಲ್ಲ. ಅದಕ್ಕೇನು ಮಾಡಿರಪ್ಪ ಅಂತಂದ್ರೆ ಇವನ್ ರೂಲ್ಸನ್ನು ಕ್ಯಾನ್ಸಲ್ ಮಾಡಿರಿ. ಇವನ್ ರೂಲ್ಸ್ ಎಲ್ಲದಕ್ಕೂ ಅಪ್ಲೈ ಆಗಲಿಲ್ಲ ಅಂತ ಏನು ಮಾಡಿರಪ್ಪ ಅಂದ್ರೆ ಇದನ್ನು ಯಾರೂ ಒಪ್ಕೊಳ್ಳಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ವಿಜ್ಞಾನಿ ಬರ್ತಾನ್ರಿ. ಯಾರಪ್ಪ ಅಂತಂದ್ರೆ ನ್ಯೂಲ್ಯಾಂಡ್ ಅನ್ನುವಂಥವು. ಯಾರು ಬರ್ತಾರು? ಎರಡನೇ ವಿಜ್ಞಾನಿ ನ್ಯೂಲ್ಯಾಂಡ್ ಅನ್ನುವಂಥ ವಿಜ್ಞಾನಿ ಬರ್ತಾನು. ಇವು ಏನು ರೂಲ್ಸ್ ತೊಗೊಂಡ್ಬರ್ತಾನಪ್ಪ ಅಂದ್ರೆ ಅಷ್ಟಕ ನಿಯಮ. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಹೇಳ್ಬಿಟ್ಟು ಕಂಡುಹಿಡಿತಾನೆ. ಏನಿದ ನೋಡ್ರಿ, ನ್ಯೂಲ್ಯಾಂಡ್ ಅನ್ನುವಂಥದ್ದು ವಿಜ್ಞಾನಿ ಹೆಸರ. ಅಷ್ಟಕ ಅಂತಂದ್ರೆ ಏನ್ರಿ? 8. ಅಷ್ಟಕ ಅಂತಂದ್ರೆ ಏನ? 8. ಈ ಅಷ್ಟಕ ನಿಯಮ ಏನು ಮಾಡ್ತದಪ್ಪ ಅಂತಂತಂದ್ರೆ ಈ ಅಷ್ಟಕ ನಿಯಮ ಏನು ಮಾಡ್ತದಪ್ಪ ಅಂತಂದ್ರೆ ಇವು ಏನು ಮಾಡಿದೆ ಅಂತಂದ್ರೆ ಮೂಲ ವಸ್ತುಗಳನ್ನ ಇವು ಏನು ಮಾಡಿದೆ ಅಂತಂದ್ರೆ ಪರಮಾಣು ರಾಶಿ ಸಂಖ್ಯೆ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಕತ್ತ. ಪರಮಾಣು ರಾಶಿ ಸಂಖ್ಯೆ ಮೇಲೆ ಏರಿಕೆ ಕ್ರಮದಾಗ ಬರೆಯಕತ್ತ. ಒಂದನೇದ್ದು, ಎರಡನೇದ್ದು, 3 4 5 6 7 8 ಹಿಂಗೆ ಮುಂದೆ ಬರ್ಕೊಂತ ಹೋದ. ಇವನ ಅಷ್ಟಕ ನಿಯಮ ಏನು ಹೇಳಕೈತಪ್ಪ ಅಂತಂದ್ರೆ ಫಸ್ಟ್ ಒನ್ ಎದನ್ನು ಬರೆದಿರ್ತಾವಲ್ರಿ, ಫಸ್ಟ್ ಇದನ್ನು ಎಲಿಮೆಂಟನ್ನು ಮೂಲ ವಸ್ತುವನ್ನು ಎದನ್ನು ಬರೆದಿರ್ತಾವಲ್ಲ ಅದು 8ನೇ ಮೂಲ ವಸ್ತು. 2 3 4 5 6 7 8 ಈ 8ನೇ ಮೂಲ ವಸ್ತುವಿನ ಗುಣಲಕ್ಷಣಗಳಿಗೆ ಸೇಮ್ ಐತಿ ಅಂಥೇಳಿ ಹೇಳಿದೆವು ನಿಯಮ. ಈಗ ಪರಮಾಣು ರಾಶಿ ಸಂಖ್ಯೆಯನ್ನು ಒಂದಷ್ಟು ಮೂಲ ವಸ್ತುಗಳನ್ನು ತಗೊಂಡ. ಆ ಮೂಲ ವಸ್ತುಗಳನ್ನು ತಗೊಂಡು ಏನು ಮಾಡಿದ, ಪರಮಾಣು ರಾಶಿ ಸಂಖ್ಯೆಯ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಕತ್ತ. ಏರಿಕೆ ಕ್ರಮದಲ್ಲಿ ಬರೆದಾಗ 1ನೇ ಸಂಖ್ಯೆಯಲ್ಲಿ ಯಾವ ಮೂಲ ವಸ್ತು ಇತ್ತಲ್ಲ ಹಂಗೆ 8ನೇ ನಂಬರ್ದಾಗ ಯಾವ ಮೂಲ ವಸ್ತು ಇತ್ತಲ್ಲ ಅವುಗಳ ಗುಣಲಕ್ಷಣಗಳನ್ನು ಕಂಪೇರ್ ಮಾಡಿದಾಗ 2 ಸೇಮ್ ಅಂತೇಳಿ ಬರಾಕತ್ತು. ಅದೇ ರೀತಿ ಹಿಂಗೆ 9 10 11 12 13 ಹಿಂಗೆ ಬರ್ಕೊಂತ ಹೋಗಿ ಮತ್ತೆ ಇಲ್ಲಿ 8ನೇದು ಯಾವ್ದು ಬರತ್ತಲ್ಲ ಅಂದ್ರೆ ಇದು 1 2 3 4 5 6 7 8 ಹಿಂಗೆ 15ನೇ ನಂಬರ್ ಒಳಗಿರುವಂತಹ ಮೂಲ ವಸ್ತು ಮತ್ತಿದು 8ನೇ ನಂಬರ್ ಒಳಗಿರುವಂತಹ ಮೂಲ ವಸ್ತುವಿನ ಗುಣಕ್ಕೆ ಸೇಮ್ ಅಂತೇಳಿ ಹೇಳಕತ್ತ ಇವ. ಇವನ್ ರೂಲ್ಸ್ ಎಲ್ಲಿ ತನಕ ಅಪ್ಲೈ ಆತಪ್ಪ ಅಂತಂತಂದ್ರೆ ಇವ ಹಂಗೆ ಬರ್ಕೊಂತ ಹೋದ. 56 ಮೂಲ ವಸ್ತುಗಳಿಗೆ 56 ನಂಬರ್ ತನಕ ಸೀರಿಯಲ್ ವೈಸ್ ಬರ್ಕೊಂತ ಹೋದ. ಆ 56 ಮೂಲ ವಸ್ತುಗಳಿಗೆ ಇವನ ರೂಲ್ಸ್ ಅಪ್ಲೈ ಆಕಾಯ್ತು. ಪ್ರಕೃತಿಯಲ್ಲಿರುವಂಥ 56 ಮೂಲ ವಸ್ತುಗಳಿಗೆ ಇವನ್ ರೂಲ್ಸ್ ಅಪ್ಲೈ ಆಕಾಯ್ತು. ಆದ್ರೆ ಮುಂದಿನ ಬರುವಂತಹ ಮೂಲ ವಸ್ತುಗಳಿಗೆ ಇವನ್ ರೂಲ್ಸ್ ಅಂತಂದ್ರೆ ಮುಂದಿನೊಳಗೆ ಬರುವಂತಹ ಮೂಲ ವಸ್ತು ಅದ್ರ ನೆಕ್ಸ್ಟ್ 8ನೇ ನಂಬರ್ ಇರುವಂಥ ಮೂಲ ವಸ್ತುವಿನ ಗುಣಲಕ್ಷಣ ಸೇಮ್ ಅಂತೇಳಿ ತೋರಿಸ್ಲಿಲ್ಲವ, ಸೇಮ್ ಬರಲಿಲ್ಲವ. ಅದಕ್ಕೆ ಏನಾಗಲಿಲ್ಲಪ್ಪ ಅಂದ್ರೆ ಇವನ್ ರೂಲ್ಸು ಫೇಲ್ ಆತ. ಯಾಕಂದ್ರೆ ಕೇವಲ 56 ಮೂಲ ವಸ್ತುಗಳಿಗೆ ಅಷ್ಟೇ ಇದು ಅಪ್ಲೈ ಆಕಾಯ್ತು. ಮತ್ತು ಇವು ಇನ್ನೊಂದೇನು ಹೇಳಿದಪ್ಪ ಅಂತಂತಂದ್ರೆ ಹೊಸದಾಗಿ ಮೂಲ ವಸ್ತುಗಳನ್ನು ಕಂಡು ಹಿಡಿಯಲು ಬರುವುದಿಲ್ಲ. ಹೊಸದಾಗಿ ಮೂಲ ವಸ್ತುಗಳನ್ನು ಕಂಡು ಹಿಡಿಯಲು ಬರುವುದಿಲ್ಲ ಅಂತ ಹೇಳಿದೆವ. ಇದು ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದಾಗ ಹೊಸದಾಗಿ ಮೂಲ ವಸ್ತುಗಳನ್ನು ಕಂಡು ಹಿಡಿದ್ರು. ಅದಕ್ಕೆ ಏನಾಗಲಿಲ್ಲಪ್ಪ ಅಂತಂದ್ರೆ ಇವನ್ ರೂಲ್ಸು ಅಪ್ಲೈ ಆಗಲಿಲ್ಲ. ಒಂದೇದು ಯಾವುದು ಬಂತು? ದೋಬರಾಯ್ನ 3 ವಳಿ ನಿಯಮ. ದೋಬರಾಯ್ನ ಟ್ರಯಾಡ್ ರೂಲ್ ಅಂತ ಬರ್ತೈತಿ. ಡೋಬರಾಯ್ನ್ಸ್ ಟ್ರಯಾಡ್ ರೂಲ್ ಅಂತ ಬರ್ತೈತಿ. ಇದೇನು ಬೇಕತಿ? ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಬರ್ತೈತಿ.
ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಬರುತ್ತೆ. ಇದು ಕೇವಲ 56 ಮೂಲ ವಸ್ತುಗಳಿಗೆ ಅಷ್ಟೇ ಅಪ್ಲೈ ಆಕಿತ್ತು, ಮುಂದೆ ಅಪ್ಲೈ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ವಿಜ್ಞಾನಿ ಬರ್ತಾನು, ಯಾರಪ್ಪ ಅಂತಂದ್ರೆ ಮೆಂಡಲೀವ್ ಅನ್ನುವಂಥ ವಿಜ್ಞಾನಿ. ಯಾರು? ಮೆಂಡಲೀವ್ ಅನ್ನುವಂತಹ ವಿಜ್ಞಾನಿ. ಇವು ಏನು ಮಾಡ್ತಾನಪ್ಪ ಅಂತಂದ್ರೆ ಮೂಲ ವಸ್ತುಗಳನ್ನು ಪರಮಾಣು ರಾಶಿ ಸಂಖ್ಯೆಯ ಮೇಲೆ ಏನು ಮಾಡ್ತಾನಪ್ಪ ಅಂತಂದ್ರೆ ಜೋಡಿಸ್ತಾನೆ, ಏರಿಕೆ ಕ್ರಮದಾಗ ಜೋಡಿಸ್ತಾನೆ. ಎಲ್ಲರೂ ಪರಮಾಣು ರಾಶಿ ಸಂಖ್ಯೆಯ ಮೇಲೆ ಏನು ಮಾಡ್ತಾರೋ ಏರಿಕೆ ಕ್ರಮದಾಗ ಜೋಡಿಸ್ಕೊಂತ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದಪ್ಪ ಅಂತಂದ್ರೆ ಇವ ಒಂದು ಟೇಬಲನ್ನು ರೆಡಿ ಮಾಡಿದ. ಈ ಟೇಬಲ್ ಒಳಗೆ ಏನು ಇದು ಮಾಡಿದಪ್ಪ ಅಂತಂತಂದ್ರೆ ಗ್ರೂಪ ಮತ್ತು ಪೀರಿಯಡ್ಸ್ ಅಂತೇಳಿ. ಗ್ರೂಪ ಅಂದ್ರೆ ಗುಂಪು, ಗ್ರೂಪ್ ಅಂತಂದ್ರೆ ಏನ್ರಿ? ಗುಂಪು. ಮತ್ತು ಪೀರಿಯಡ್ಸ್ ಗುಂಪು ಮತ್ತು ಪೀರಿಯಡ್ಸ್ ಅಂತೇಳಿ ಏನು ಮಾಡಿದೆ ಅಂತಂದ್ರೆ ಎರಡು ಇವುಗಳನ್ನು ಗುರುತಿಸಿದ. ಗ್ರೂಪ್ ಅಂತಂತಂದ್ರೆ ಏನ, ಗುಂಪು ಅಂತಂತಂದ್ರೆ ಏನ್ರಿ? ಗುಂಪು. ಪೀರಿಯಡ್ಸ್ ಅಂದ್ರೆ ಏನ? ಆವರ್ತ. ಗುಂಪು ಅಂತಂದ್ರೆ ಏನ? ಆ ಟೇಬಲ್ ಏನು ರೆಡಿ ಹಿಂಗೆ ಪರಮಾಣು ರಾಶಿ ಸಂಖ್ಯೆ ಮೇಲೆ ಮೂಲ ವಸ್ತುಗಳನ್ನು ಜೋಡಿಸ್ಕೊಂತ ಬಂದಿದ್ದಲ್ರಿ ಇವ. ಹಿಂಗೆ ಜೋಡಿಸ್ಕೊಂತ ಬರುವಾಗ ಇವ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಅಡ್ಡ ಸಾಲುಗಳನ್ನು ಅಂತಂದ್ರೆ 1 2 3 4 5 ಅಡ್ಡ ಸಾಲುಗಳನ್ನು ಎಷ್ಟಿಟ್ಟಪ್ಪ ಅಂತಂದ್ರೆ 6 ಇಟ್ಟ. ಅಡ್ಡ ಸಾಲುಗಳನ್ನು 6 ಇಟ್ಟ. ಅವಕ್ಕೆ ಏನಂತ ಕರೆದವ? ಪೀರಿಯಡ್ಸ್ ಅಂತ ಕರೆದ. ಅಂತಂದ್ರೆ ಈಗ ನೋಡ್ರಿ ಒಂದು ಟೇಬಲ್ ರೆಡಿ ಮಾಡಿದ. ಈ ಟೇಬಲ್ ಒಳಗೆ ಏನು ಮಾಡಿವ? ಪರಮಾಣು ರಾಶಿ ಸಂಖ್ಯೆ ಯಾವ್ದ್ರದ್ದು ಏರಿಕೆ ಇವು ಹೆಚ್ಚಿಗೆ ಇದಾವಲ್ರಿ, ಅವನು ಏರಿಕೆ ಕ್ರಮದಾಗ ಜೋಡಿಸ್ಕೊಂತ ಬಂದ. ಒಂದನೇದು ಪರಮಾಣು ರಾಶಿ ಸಂಖ್ಯೆ ಇದ್ದದನ್ನ ಒಂದರಾಗ ಜೋಡಿಸಿದ, ಎರಡನೇ ಪರಮಾಣು ರಾಶಿ ಸಂಖ್ಯೆ ಎರಡನೇ ಇದ್ರಾಗ ಮಾಡಿದ, ಮತ್ತು ಮೂರನೇದ್ರಾಗ ಮಾಡಿದ, ಮತ್ತು ನಾಲ್ಕನೇದ್ರಾಗ ಮಾಡಿದ, ಐದನೇದು ಮಾಡಿದ, ಆರನೇದು ಮಾಡಿದ. ಹಿಂಗೆ ಮುಂದೆ 7ಕ್ಕೆ ಹೋಗಲಿಲ್ಲ ಅವ. ನೆಕ್ಸ್ಟ್ ಏನು ಮಾಡಲಿಲ್ಲ? 7ಕ್ಕೆ ಹೋಗಲಿಲ್ಲ. ಆ 7ನ ತೊಗೊಂಬಂದು ಏನು ಮಾಡಿದ? ಇಲ್ಲಿಟ್ಟ. 7ನ ತೊಗೊಂಬಂದು ಇಲ್ಲಿಟ್ಟ. ಮತ್ತು 8 9 10 11 12 ಹಿಂಗೆ 6 ಗ್ರೂಪ್ ಮಾಡ್ಕೊಂತ ಬಂದ. ಅಡ್ಡ ಸಾಲುಗಳನ್ನು 6 ಇಟ್ಟ. ಆ ಅಡ್ಡ ಸಾಲುಗಳಿಗೆ ಏನಂತ ಹೆಸರು ಕೊಟ್ಟ? ಪೀರಿಯಡ್ಸ್ ಅಂತ ಕೊಟ್ಟ. ಅಂತಂದ್ರೆ ಆವರ್ತ ಅಂತೇಳಿ ಕೊಟ್ಟ. ಅದೇ ರೀತಿ ಹಿಂಗೆ ಕಂಬ ಸಾಲುಗಳನ್ನು ಎಷ್ಟಿಟ್ಟಪ್ಪ ಅಂತಂತಂದ್ರೆ ಇವ ಕಂಬ ಸಾಲುಗಳನ್ನು 8 ಇಟ್ಟ. 1 2 3 4 5 6 7 8 ಹಿಂಗೆ ಕಂಬ ಸಾಲುಗಳನ್ನು ಇಟ್ಟ. ಅಡ್ಡ ಸಾಲುಗಳನ್ನು 6 ಇಟ್ಟ. ಈ ಕಂಬ ಸಾಲುಗಳಿಗೆ ಏನಂತ ಹೆಸರು ಕೊಟ್ಟ? ಗುಂಪು ಅಂತೇಳಿ ಹೆಸರು ಕೊಟ್ಟ. ಅವುಗಳನ್ನ ಎಷ್ಟಿಟ್ಟ? 8 ಇಟ್ಟ. 8 ಗುಂಪುಗಳನ್ನಿಟ್ಟ. 6 ಆವರ್ತಗಳನ್ನು ಜೋಡಿಸಿದ. ಪರಮಾಣು ರಾಶಿ ಸಂಖ್ಯೆಗಳನ್ನ ಏನು ಮಾಡಿದ? ಪರಮಾಣು ರಾಶಿ ಸಂಖ್ಯೆಗಳನ್ನ ಏರಿಕೆ ಕ್ರಮದಾಗ ಬರದ. ಇವಂದೊಂದು ಟೇಬಲ್ ರೆಡಿ ಆಯ್ತು. ಆದ್ರೆ ಈ ಟೇಬಲ್ ಒಳಗೆ ಇವಂಗ ಹೈಡ್ರೋಜನ್ಗೆ ಯಾವುದೇ ರೀತಿಯಾದಂಥ ಪ್ಲೇಸ್ ಕೊಡಕ್ಕೆ ಬರಲಿಲ್ಲ. ಇವಂಗ ಯಾವುದೇ ರೀತಿಯಾದಂಥ ಸ್ಥಾನವನ್ನು ಕೊಡಲಿಲ್ಲ ಇವ. ಯಾಕೆ ಕೊಡಲಿಲ್ಲಪ್ಪ ಅಂತಂತಂದ್ರೆ ಹೈಡ್ರೋಜನ್ನ ಇದು ಒಮ್ಮೊಮ್ಮೆ ಲೋಹವಾಗಿ, ಒಮ್ಮೊಮ್ಮೆ ಇದೊಂದು ಅಲೋಹ. ಇದು ಹೈಡ್ರೋಜನ್ ಅನ್ನೋದೇನ? ಇದೊಂದು ಅಲೋಹ. ಹೈಡ್ರೋಜನ್ ಅನ್ನೋದು ಒಂದು ಅಲೋಹ ಅಂದ್ರೆ ಕ್ಷಾರೀಯ ಲೋಹ. ಹೈಡ್ರೋಜನ್ ಅನ್ನೋದೇನ್ರಿ? ಕ್ಷಾರೀಯ ಲೋಹ. ಈ ಹೈಡ್ರೋಜನ್ ಅನ್ನೋದು ಒಂದು ಆಲ್ಕಲಿ, ಕ್ಷಾರೀಯ ಅಂದ್ರೆ ನಿಮಗೆ ಹೇಳ್ತೀನಿ ನೆಕ್ಸ್ಟ್. ಕ್ಷಾರೀಯ ಲೋಹ ಆಗೈತಿದ. ಈ ಕ್ಷಾರೀಯ ಲೋಹ ಆಗೈತಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಹ್ಯಾಲೋಜನ್ ಗುಣಗಳನ್ನು ತೋರ್ಸಾಕತ್ತಿದೆ. ಹ್ಯಾಲೋಜನ್ ಅಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಹ್ಯಾಲೋಜನ್ ಇವು ಎರಡೂ ಗುಣಗಳನ್ನು ತೋರ್ಸಾಕೈತು. ಇವೆರಡೂ ಗುಣಗಳನ್ನು ಎಲ್ಲಿ ಇಡಬೇಕು ಅನ್ನೋದು ಇವ್ಗೆ ಕನ್ಫ್ಯೂಸ್ ಆಕೈತು. ಅದೇ ರೀತಿ ಏನಪ್ಪ ಅಂತಂದ್ರೆ ಐಸೋಟೋಪ್ಗಳನ್ನು ಎಲ್ಲಿ ಇಡಬೇಕು ಅನ್ನೋದನ್ನು ಏನು ಮಾಡಕತ್ತಪ್ಪ ಅಂದ್ರೆ ಇವ್ಗೆ ಕನ್ಫ್ಯೂಸ್ ಆಕೈತು. ಐಸೋಟೋಪ್ ಅಂತಂದ್ರೆ ಏನ್ರಿ? ಒಂದೇ ರೀತಿಯಾದಂತಹ ಪರಮಾಣು ಸಂಖ್ಯೆ ಹೊಂದಿರಬೇಕು. ಮೂಲ ವಸ್ತುಗಳು ಒಂದೇ ರೀತಿಯಾದಂಥ ಪರಮಾಣು ಸಂಖ್ಯೆ ಹೊಂದಿರಬೇಕು. ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇರಬೇಕು. ಈ ಐಸೋಟೋಪ್ಗಳನ್ನು ಇವನ ಟೇಬಲ್ ಒಳಗೆ ಏನು ಮಾಡಲಿಲ್ಲಪ್ಪ ಅಂದರೆ ಇದನ್ನು ಇಡಕ್ಕೆ ಸಾಧ್ಯ ಆಗಲಿಲ್ಲ. ಇವಂಗ ಹೈಡ್ರೋಜನನ್ನು ಇಡೋಕ್ಕಾಗಲಿಲ್ಲ, ಐಸೋಟೋಪನ್ನು ಇಡೋಕ್ಕಾಗಲಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಇವನ್ ಥಿಯರಿನೂ ಫೇಲ್ ಆಯ್ತು. ಖರೆ ಇವನ ಥಿಯರಿಯನ್ನು ಇಟ್ಕೊಂಡನ ಏನು ಮಾಡಿದಪ್ಪ ಅಂತಂದ್ರೆ ಇನ್ನೊಬ್ಬ ಆಧುನಿಕ ಆವರ್ತಕ ಕೋಷ್ಟಕ ಕಂಡುಹಿಡಿದ. ಅವ ಯಾರಪ್ಪ ಅಂತಂದ್ರೆ ಮೂಸ್ಲೆ ಅನ್ನುವಂಥ ವಿಜ್ಞಾನಿ. ಯಾರ್ರಿ? ಮೂಸ್ಲೆ ಅನ್ನುವಂತಹ ವಿಜ್ಞಾನಿ. ಏನು ಮೆಂಡ್ಲಿವನ್ ಟೇಬಲ್ ಇತ್ತಲ್ಲ, ಆ ಮೆಂಡ್ಲಿವನ್ ಟೇಬಲ್ ಆಲ್ಮೋಸ್ಟ್ 70% ಸೇಮ್ ಇತ್ತು. 70% ಏನಿತ್ತು? ಕರೆಕ್ಟ್ ಇತ್ತು. ಅಂತಂದ್ರೆ ಕೇವಲ ಅವ ಹೈಡ್ರೋಜನನ್ನು ಪ್ಲೇಸ್ ಮಾಡೋಕ್ಕಾಗಲಿಲ್ಲ, ಮತ್ತು ಐಸೋಟೋಪ್ಗಳನ್ನು ಎಲ್ಲಿ ಇಡಬೇಕಂತೇಳಿ ಅವ್ನು ಹೇಳಿಲ್ಲ. ಅದ್ರ ಬಗ್ಗೆ ಏನು ಮೆನ್ಷನ್ ಮಾಡಲಿಲ್ಲ. ಅದಕ್ಕೆ ಏನು ಮಾಡಿತ್ತಂದ್ರೆ ಮೂಸ್ಲೆ ಆ ಮೆಂಡ್ಲಿವ್ ಏನು ಕಂಡು ಹಿಡಿದಲ್ರಿ ಅವನ್ನೆಲ್ಲ ರೂಲ್ಸ್ಗಳನ್ನು ತಗೊಂಡ. ಆದ್ರೆ ಇವು ಏನು ಮಾಡಿದಂತಂದ್ರೆ ಮೂಲ ವಸ್ತುಗಳನ್ನು ಪರಮಾಣು
ಸಂಖ್ಯೆಯ ಮೇಲೆ ಎಲ್ಲರೂ ಪರಮಾಣು ರಾಶಿ ಸಂಖ್ಯೆ ಮೇಲೆ ಏರಿಕೆ ಕ್ರಮದಾಗ ಬರ್ಕೊಂತ ಬಂದಿದ್ರು. ಆದ್ರೆ ಇವು ಮೂಸ್ಲೆ ಏನ್ ಮಾಡಿದಪ್ಪ ಅಂತಂದ್ರ ಪರಮಾಣು ಸಂಖ್ಯೆಯ ಮೇಲೆ ಪರಮಾಣು ಸಂಖ್ಯೆ ಅಂತಂದ್ರೆ ಏನ್ರಿ? ಪರಮಾಣು ಸಂಖ್ಯೆ ಅಂತಂದ್ರೆ ಏನ? ಪ್ರೋಟಾನ್ಗಳ ಸಂಖ್ಯೆ. ಒಂದು ಮೂಲ ವಸ್ತುವಿನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ ಆ ಸಂಖ್ಯೆಗಳ ಏರಿಕೆ ಕ್ರಮದಲ್ಲಿ ಬರ್ಕೊಂತ ಬಂದ. ಈ ಒಂದು ಆವರ್ತಕ ಕೋಷ್ಟದಾಗ ಎಷ್ಟು ಗ್ರೂಪ್ ಮಾಡಿದಪ್ಪ ಅಂದ್ರೆ, ಗ್ರೂಪ್ ಅಂತಂದ್ರೆ ಏನ್ರಿ? ಗ್ರೂಪ್ ಅಂತಂದ್ರೆ ಲಂಬ ಅಂತಂದ್ರೆ ಏನ? ಹಿಂಗ್ ತೆಳಗಿರುವಂತಾವು. ಗ್ರೂಪ್ ಅಂತಂದ್ರೆ ಏನ? ಲಂಬ ಸಾಲುಗಳು. ಲಂಬ ಅಂತಂದ್ರೆ ಏನ? ಇದೊಂದು ಲಂಬ ಸಾಲು, ಇದೊಂದು ಲಂಬ ಸಾಲು ಅಂತಂದ್ರೆ ಎಷ್ಟು ಇಟ್ಟ ಅಂದ್ರೆ ಗ್ರೂಪ್ಗಳನ್ನ 18 ಇಟ್ಟ. ಇದು 1 ಕಂಬ ಸಾಲು, 2 ಕಂಬ ಸಾಲು, 3 ಕಂಬ ಸಾಲು, 4, 5 ಹಿಂಗೆ ಏನು ಮಾಡಿದಪ್ಪ ಅಂತಂದ್ರೆ 18 ಇವನ ಆವರ್ತಕ ಕೋಷ್ಟದಾಗ 18 ಗ್ರೂಪ್ಗಳನ್ನ ಇಟ್ಟ. ಅಂದ್ರೆ ಗ್ರೂಪ್ ಅಂತಂದ್ರೆ ಏನ್ರಿ? ಗುಂಪು. ಅದ ಮೆಂಡ್ಲಿವ್ನೊಳಗೆ ಎಷ್ಟಿದ್ದು ಗ್ರೂಪ್ಗಳು? ಮೆಂಡ್ಲಿವ್ನೊಳಗೆ 8 ಇದ್ದು. ಆದ್ರೆ ಇವನ್ನ ಡಬಲ್ ಮಾಡಿದ, 16 ಮಾಡಿದ. ಆಮೇಲೆ ಆವರ್ತ ಅಂತಂದ್ರೆ ಏನ್ರಿ? ಪೀರಿಯಡ್. ಪೀರಿಯಡ್. ಇವುಗಳ ಸಂಖ್ಯೆಯನ್ನು ಎಷ್ಟು ಮಾಡಿದ? ಅವ ಎಷ್ಟು ಮಾಡಿದ? 6 ಇಟ್ಟಿದ್ದ. ಇವು ಎಷ್ಟು ಮಾಡಿದ ಅಂದ್ರೆ 7 ಇಟ್ಟ. ಹಿಂಗೆ ಅಡ್ಡ ಸಾಲುಗಳು 1 2 3 4 5 6 7 ಇವುಗಳನ್ನ 7 ಇಟ್ಟ. ಪೀರಿಯಡ್ಗಳನ್ನ 7 ಇಟ್ಟ. ಯಾರ್ದಿದು? ಮೂಸ್ಲೆನ ಪೆರಿಯಾಡಿಕ್ ಟೇಬಲ್. ಗ್ರೂಪ್ಗಳು ಎಷ್ಟಿದಾವು ಇದ್ರ ಬಗ್ಗೆ ಕೇಳ್ತಾರ. ಗ್ರೂಪ್ ಅಂದ್ರೆ ಏನ? ಆಧುನಿಕ ಆವರ್ತಕ ಕೋಷ್ಟದಾಗ ಎಷ್ಟು ಗುಂಪುಗಳದಾವು, ಎಷ್ಟು ಪೀರಿಯಡ್ಗಳದಾವು ಅಂತ ಕೇಳ್ತಾರ. ಭಾಳ ಸಲ ಎಕ್ಸಾಮ್ದಾಗ ಕೇಳಿದಾರೆ ಇದನ್ನ. 18 7 ಅಂತ ಹಿಂಗೆ ಕೊಡ್ತಾರ, 7 18 ಅಂತ ಕೊಡ್ತಾರ. ನೀವು ಮೊದಲು ಎದನ್ನ ಕೇಳಿದಾರೆ ನೆನಪಿಟ್ಕೋಬೇಕು? ಗುಂಪು ಅಥವಾ ಇಂಗ್ಲೀಷ್ನಾಗ ನೆನಪಿಟ್ಕೋರಿ ಗ್ರೂಪ್ ಅಂತ ಬಂತಂದ್ರೆ ಏನು ನೆನಪಿಟ್ಕೋಬೇಕು? 18. ಅದ ಪೀರಿಯಡ್ ಅಂತ ಬಂತಂದ್ರೆ ಏನು ನೆನಪಿಟ್ಕೋಬೇಕು? 7 ಅಂತ ನೆನಪಿಟ್ಕೋಬೇಕು. ನಾವು ಬೇಕಾದಂಗೆ ಹಿಂದ್ ಮುಂದೆ ಮಾಡಿ ಕೇಳಿರಿ ಅಂತಂದ್ರು. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಆಧುನಿಕ ಆವರ್ತಕ ಕಂಡು ಹಿಡ್ದವ ಯಾರ್ರಿ? ಮೂಸ್ಲೆ ಅನ್ನುವಂಥ ವಿಜ್ಞಾನಿ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಇವನ್ ಟೇಬಲ್ ಎದ್ರ ಮೇಲೆ ರೆಡಿ ಆಗಿತ್ತು? ಪರಮಾಣು ಸಂಖ್ಯೆಯ ಮೇಲೆ ಏರಿಕೆ ಕ್ರಮದಾಗ ಬರ್ಕೊಂತ ಬಂದ. ಎಲ್ಲರೂ ಏನ್ ಮಾಡಿದ್ರು? ಪರಮಾಣು ರಾಶಿ ಸಂಖ್ಯೆದಾಗ ಏರಿಕೆ ಕ್ರಮದಾಗ ಇಟ್ಕೊಂತ ಬಂದಿದ್ರು. ಆದ್ರೆ ಒಬ್ಬ ಏನ್ ಮಾಡಿದಂದ್ರೆ ಪರಮಾಣು ಸಂಖ್ಯೆಯ ಮೇಲೆ ಏರಿಕೆ ಕ್ರಮದಾಗ ಇಟ್ಕೊಂತ ಬಂದ. ಇವನ್ ಇದ್ರೊಳಗೆ ಪೀರಿಯಾಡಿಕ್ ಟೇಬಲ್ ಒಳಗೆ ಎಷ್ಟು ಅದಾವು? ಗುಂಪುಗಳು 18 ಅದಾವು, ಪೀರಿಯಡ್ಗಳು 7 ಅದಾವು. ಇದೇ ಏನಪ್ಪಾ ಅಂತಂದ್ರೆ ನಾವೀಗ ಯೂಸ್ ಮಾಡುವಂತ ಪೀರಿಯಾಡಿಕ್ ಟೇಬಲ್. ನಾವು ಏನು ಯೂಸ್ ಮಾಡತ್ತೇವಲ್ರಿ, ಈ ಪೀರಿಯಾಡಿಕ್ ಟೇಬಲ್ ಯಾರ್ದಿದ? ಮೂಸ್ಲೆನ ಪೀರಿಯಾಡಿಕ್ ಟೇಬಲ್. ಯಾರ್ದು? ಮೂಸ್ಲೆನ ಪೀರಿಯಾಡಿಕ್ ಟೇಬಲ್. ಇವು ನೋಡ್ರದ ಗ್ರೂಪ್ಗಳು ಇಲ್ಲ ನೋಡ್ರದ. 1 ಗ್ರೂಪು, 2 ಗ್ರೂಪು, 3 4 5 6 7 8 12 ಇಲ್ಲಿ ನೋಡ್ರಿ 18 ಗ್ರೂಪ್ಗಳದಾವು. ಪೀರಿಯಡ್ಗಳು ಎಷ್ಟದಾವು? ಪೀರಿಯಡ್ಗಳು ಅಂತಂದ್ರೆ ಅಡ್ಡ ಸಾಲುಗಳು 1 2 3 4 5 6 7 ಎಟ್ಟದಾವು? ಪೀರಿಯಡ್ಗಳದಾವ. ಇವುಗಳನ್ನ ಎತ್ರ ಮೇಲೆ ಅರೇಂಜ್ ಮಾಡಿದವ? ಪರಮಾಣು ಸಂಖ್ಯೆಯ ಮೇಲೆ ಅರೇಂಜ್ ಮಾಡಿದ. ನೋಡ್ರಿ ಹೈಡ್ರೋಜನ್ ಪರಮಾಣು ಸಂಖ್ಯೆ 1 ಐತಿ, ಇಲ್ಲಿಟ್ಟ. ನೆಕ್ಸ್ಟ್ ಹೀಲಿಯಮ್ದು 2 ಐತಿ, ಇಲ್ಲಿಟ್ಟ. ಆಮೇಲೆ ಲಿಥಿಯಮ್ದು 3 ಐತಿ. ಆಮೇಲೆ ಬೆರಿಲಿಯಂ 4 ಐತಿ. ಬೋರಾನ್ದು 5 ಐತಿ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್, ನಿಯಾನ್ ಹಿಂಗೆಲ್ಲ ಏನು ಮಾಡಿದಪ್ಪ ಅಂತಂದ್ರೆ ಇವುಗಳನ್ನ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಇಟ್ಕೊಂತ ಬಂದ. ಇನ್ನು ಈ ಪೆರಿಯಾಡಿಕ್ ಟೇಬಲ್ದ ಗುಣಲಕ್ಷಣಗಳು ನೋಡ್ಕೊಂತ ಬರೋಣ್ರಿ. ಹೆಂಗಾರೆ ಇವು ಏನೇನು ಇದನ್ನ ಮಾಡಿದ? ಅರೇಂಜ್ ಯಾವ ರೀತಿ ಮಾಡಿದ? ಗುಣಲಕ್ಷಣಗಳು. ಒಂದನೇದು ಗುಣಲಕ್ಷಣ ಏನಪ್ಪಾ ಅಂತಂದ್ರ, ಒಂದನೇದು ಗುಣಲಕ್ಷಣ ಏನ್ರಿ? ಎಷ್ಟು ಆವರ್ತಗಳದಾವು, ಎಷ್ಟು ಗ್ರೂಪ್ ಅದಾವು? ಗ್ರೂಪ್ ಎಷ್ಟದಾವು? ಗ್ರೂಪ್ 18 ಅದಾವು. ಪೀರಿಯಡ್ಗಳು ಎಷ್ಟದಾವು? 7 ಅದಾವು. ಇದು ಒಂದನೇ ಗುಣಲಕ್ಷಣ. ಎರಡನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ, ಏನ್ರಿ? ಈ ಗ್ರೂಪ್ ಎರಡನೇ ಗುಣಲಕ್ಷಣ ಅಂತಂದ್ರೆ ಏನ? ಈ ಒಂದನೇ ಗ್ರೂಪ್ ಐತಲ್ರಿ, ಇದು ಯಾವುದು? ಇದು ಗ್ರೂಪ್. ಒಂದನೇ ಗ್ರೂಪ್ನಾಗ ಯಾವ್ಯಾವ್ದಾವು? ಕಂಬ ಸಾಲೊಳಗೆ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಆಮೇಲೆ ಪೊಟ್ಯಾಷಿಯಂ. ಇದೇನು ಗ್ರೂಪ್ ಐತಲ್ರಿ, ಈ ಒಂದನೇ ಗ್ರೂಪಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರ. ಏನಂತ ಕರೀತಾರು? ಅಲ್ಕಲಿ. ಕನ್ನಡದಾಗ ಏನಂತಾರಪ್ಪ ಅಂತಂದ್ರೆ ಕ್ಷಾರೀಯ. ನಾವು ಎತ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ?
ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಈ ಟೇಬಲ್ ಒಳಗೆ ಏನೇನು ಹೊಂದೈತಿ, ಆಮೇಲೆ ಇಲ್ಲಿ ಯಾವ್ಯಾವ ಮೂಲ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಟಾನು ಅದ್ರ ಬಗ್ಗೆ ಏನು ಮಾಡತ್ತಪ್ಪ ಅಂದ್ರೆ ಡಿಸ್ಕಸ್ ಮಾಡತ್ತೇವೆ. ಒಂದನೇ ಗ್ರೂಪ್ ಅಂತಂದ್ರೆ ಏನ್ರಿ, ಲಂಬವಾಗಿರುವಂಥದ್ದು ಗ್ರೂಪ್. ಈ ಗ್ರೂಪ್ ಒಳಗಿರುವಂತಹ ಎಲ್ಲ ಎಟಮ್ಗಳು, ಎಲ್ಲ ಎಲಿಮೆಂಟ್ಗಳು ಯಾವುದಪ್ಪ ಅಂತಂದ್ರೆ ಇವಕ್ಕೆ ಏನಂತ ಕರೀತಾರೆ ರೀ, ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಅಲ್ಕಲಿ ಮೆಟಲ್ಸ್ ಅಂದ್ರೆ ಏನ್ರಿ, ಕ್ಷಾರೀಯ. ಏನು ಹಿಂಗಂದ್ರೆ ಕ್ಷಾರೀಯ ಅಂತಂತಂದ್ರೆ ಏನ್ರಿ, ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸುತ್ತವೆ. ಯಾವ ಗುಣಗಳನ್ನ ತೋರಿಸ್ತವೆ, ಪ್ರತ್ಯಾಮ್ಲೀಯ ಗುಣಗಳನ್ನ ತೋರಿಸುತ್ತವೆ. ಏನು ಪ್ರತ್ಯಾಮ್ಲೀಯ ಗುಣ ಯಾವಾಗ ತೋರಿಸ್ತಾವಪ್ಪ ಅಂತಂದ್ರೆ, ಇವು ಯಾವಾಗ ನೀರಿನೊಂದಿಗೆ, ಯಾವ ಎಲಿಮೆಂಟ್ ಬಗ್ಗೆ ಮಾತಾಡ್ತೇವೆ ನಾವು, ಗ್ರೂಪ್ 1 ಬಗ್ಗೆ. ಹಿಂಗ ಗ್ರೂಪ್ 18 ತನಕ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋನು. ಈಗೇನಪ್ಪ ಅಂದ್ರೆ ಗ್ರೂಪ್ 1 ಎಲಿಮೆಂಟ್ಗಳು ನೀರಿನೊಂದಿಗೆ ವರ್ತಿಸಿದಾಗ ಪ್ರತ್ಯಾಮ್ಲಗಳನ್ನ ನೀಡುತ್ತವೆ. ಪ್ರತ್ಯಾಮ್ಲಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಇಂಗ್ಲಿಷ್ ಒಳಗ ಬೇಸ್ ಅಂತೂ ಕರೀತಾರೋ, ಒಂದು ಅಲ್ಕಲಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇವುಗಳನ್ನ ಏನಂತ ಕರೆದ್ರಿ, ಅಲ್ಕಲಿ ಮೆಟಲ್ಸ್ ಅಂತೇಳಿ ಕರೆದ್ರು. ಅಲ್ಕಲಿ ಮೆಟಲ್ಸ್ ಅಂತ ಕರೆದ್ರು. ಆಮೇಲೆ ಇವು ಏನಪ್ಪಾ ಅಂತಂತಂದ್ರೆ, ಈ 1ನೇ ಗ್ರೂಪ್ ಅಲ್ಲಿರುವಂತ ಎಲಿಮೆಂಟ್ಗಳು ಇವು ಏನಪ್ಪಾ ಅಂತಂದ್ರೆ ಇವುಗಳು ಮೃದುವಾಗಿರುತ್ತವೆ. ಇವುಗಳನ್ನ ನೀವು ಈಸಿಯಾಗಿ ಚಾಕುಲಿನ ಕಟ್ ಮಾಡ್ಬೋದ್ರಿ. ಈಸಿಯಾಗಿ ಏನು ಮಾಡ್ಬೋದು, ಚಾಕು, ಈ ಸೋಡಿಯಂ ಅನ್ನ ಪೊಟ್ಯಾಷಿಯಂ ಅನ್ನ ಏನು ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಚಾಕುಲಿನ ಕಟ್ ಮಾಡ್ಬೋದು. ಆಮೇಲೆ ಇವು ಅತ್ಯಂತ ಕ್ರಿಯಾಶೀಲವಾದಂಥ ಧಾತುಗಳು. ಈ ಸಪ್ರೇಟ್ ಒಂದು ಬರ್ಬಿಡ್ರಿ. ಗ್ರೂಪ್ 1 ಬಗ್ಗೆ ಡಿಸ್ಕಸ್ ಮಾಡತ್ತೇವೆ ನಾವು. ಗ್ರೂಪ್ 1 ಎಲಿಮೆಂಟ್ಸ್. 1ನೇ ಗುಂಪಿನ ಧಾತುಗಳು. ಇವುಗಳ ಗುಣಲಕ್ಷಣಗಳು ಏನ್ರಿ, 1ನೇ ಗುಂಪಿನ ಧಾತುಗಳದ ಗುಣಲಕ್ಷಣ ಏನ, ಒಂದನೇದ್ದ ಇವುಗಳಿಗೆ ಏನಂತ ಕರೀತಾರೋ, ಅಲ್ಕಲಿ ಮೆಟಲ್ಸ್ ಎಂದು ಕರೆಯುತ್ತಾರೆ. ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಕ್ಷಾರೀಯ ಲೋಹಗಳೆಂದು ಕರೆಯುತ್ತಾರೆ. ಕ್ಷಾರೀಯ ಅಂತಂದ್ರೆ ಏನ್ರಿ, ಪ್ರತ್ಯಾಮ್ಲೀಯ ಅಂದ್ರೆ ನೋಡ್ರಿ, ಆಮ್ಲೀಯ ಅಂತಂದ್ರೆ ಏನ, ಹುಳಿ ರುಚಿ ಕೊಡ್ತಾವ. ಪ್ರತ್ಯಾಮ್ಲೀಯ ಅಂತಂದ್ರೆ ಏನ, ಕಹಿ ರುಚಿ ಕೊಡ್ತಾವ. ಇದನ್ನ ಮನ್ PC ಸಿವಿಲ್ ಎಕ್ಸಾಮ್ದಾಗ ಕೇಳಿದ್ದ. ಆಸಿಡ್ಗಳು ಏನು ತೋರಿಸ್ತಾವು, ಹುಳಿ ರುಚಿಯನ್ನ. ಅಲ್ಲಿ ಏನು ಕೇಳಿದಂದ್ರೆ ಆಸಿಡ್ಗಳು ಕಹಿ ರುಚಿ ಕೊಟ್ಟಿದ್ದ, ಪ್ರತ್ಯಾಮ್ಲೀಯ ಹುಳಿ ರುಚಿ ಕೊಟ್ಟಿದ್ದ. ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, 1 ಸರಿ 2 ತಪ್ಪು, 2 ಸರಿ ಹಿಂಗೆ ಕೊಟ್ಟಿದ್ದ. ಅಲ್ಕಲಿ ಮೆಟಲ್ಸ್ ಅಂತಂದ್ರೆ ಏನ, ಕ್ಷಾರೀಯ ಲೋಹಗಳು ಅಂತ ಕರೀತಾರೆ. ಯಾಕೆ ಕ್ಷಾರೀಯ ಲೋಹಗಳು ಅಂತ ಕರೀತಾರೋ, ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸುತ್ತವೆ. ಯಾವಾಗ ನೀರಿನೊಂದಿಗೆ ವರ್ತಿಸಿದಾಗ ಕಹಿ ರುಚಿಯನ್ನ ಕೊಡ್ತಾವೆ. ಯಾವು, ಗ್ರೂಪ್ 1 ಎಲಿಮೆಂಟ್ಗಳು. ಅದಕ್ಕೆ ಅವುಗಳು ಏನು ಕರೀತಾರೋ, ಅಲ್ಕಲಿ ಮೆಟಲ್ಸ್ ಅಂತ ಕರೀತಾವೆ. ಇವುಗಳು ಮೃದುವಾಗಿರುತ್ತವೆ. ಏನಪ್ಪಾ ಅಂದ್ರೆ ಮೃದುವಾಗಿರುತ್ತವೆ. ಇವುಗಳನ್ನ ಸುಲಭವಾಗಿ ಚಾಕುವಿನಿಂದ ಕತ್ತರಿಸಬಹುದು. ಮತ್ತು 3ನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇವು ಹೆಚ್ಚು ರಿಯಾಕ್ಟಿವ್ ಆಗಿವೆ. ಅಂತಂದ್ರೆ ಹೆಚ್ಚು ಕ್ರಿಯಾಶೀಲವಾಗಿವೆ. ಕನ್ನಡದಾಗ ಏನಂತಾರ್ರಿ, ಕ್ರಿಯಾಶೀಲ ಅಂದ್ರೆ ರಿಯಾಕ್ಟಿವ್. ಅಂದ್ರೆ ಯಾವ್ದಾರ ಒಂದು ಗಾಳಿ ಅದು ಬಂತು, ಗಾಳಿ ನೀರು ಇತ್ತು ಅಂತ ಹೇಳ್ತೀವಿ, ಗಾಳಿ ಅಥವಾ ಏನೋ ಒಂದು ವಾತಾವರಣದಾಗ ಇತ್ತಪ್ಪ ಅಂದ್ರೆ ಅದ್ರ ಜೊತೆ ಏನಕ್ಕವ್ರಿಂದ ರಿಯಾಕ್ಟ್ ಮಾಡಿಬಿಡ್ತಾವೆ. ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಆದ್ದರಿಂದ ಇವುಗಳನ್ನ ಎತ್ತರೋಗಿ ಇದು ಮಾಡ್ತಾರಪ್ಪ ಅಂದ್ರೆ ನೀರಿನಲ್ಲಿ. ಆದ್ದರಿಂದ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ. ನೀರಿನಲ್ಲಿ ಅಲ್ಲ, ಸೀಮೆ ಎಣ್ಣೆಯಲ್ಲಿ. ಈಗ ನಿಮಗೆ ಎಕ್ಸಾಮ್ದಾಗ ಕೇಳ್ತಾರೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನ ನೀರಿನಲ್ಲಿ ಸೀಮೆ ಎಣ್ಣೆಯಲ್ಲಿ ಏಕೆ ಸಂಗ್ರಹಣೆ ಮಾಡ್ತಾರಂತ ಕೇಳ್ತಾರೆ. ಯಾಕಂದ್ರೆ ಅವು ಅತಿ ಹೆಚ್ಚು ರಿಯಾಕ್ಟಿವ್ ಆಗ್ಯಾವ. ಯಾಕೆ ರಿಯಾಕ್ಟಿವ್ ಆಗ್ಯಾವಪ್ಪ ಅಂತಂದ್ರೆ ಅವು ಗ್ರೂಪ್ 1 ಎಲಿಮೆಂಟ್ಸ್ ಒಳಗೆ ಏನಿರ್ತಾವಪ್ಪ ಅಂದ್ರೆ ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತಾವ. ಇವಕ್ಕ ಅತಿ ಹೆಚ್ಚು ಕ್ರಿಯಾಶೀಲ ಯಾಕಂತಾರಪ್ಪ ಅಂತಂದ್ರೆ ನೋಡ್ರಿ, ಈಗ ಒಂದು ಎಲಿಮೆಂಟ್ ಇತ್ತಂತ ಹೇಳ್ತಿಕೋರಿ, ಆ ಎಲಿಮೆಂಟ್ ಸೆಂಟ್ರ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಇರ್ತೈತಿ. ಎಲಿಮೆಂಟ್ ಒಳಗೆ ನ್ಯೂಕ್ಲಿಯಸ್ ಇರ್ತೈತಿ.
ಅದ್ರ ಸುತ್ತಲೂ ಈ ಎಲಿಮೆಂಟ್ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಕವಚಗಳು ಇರ್ತಾವ. ಏನಿರ್ತಾವ್ರಿ? ಕವಚಗಳು. ಕವಚಗಳು ಇರ್ತಾವ. ಈ ಕವಚಗಳ ಬಗ್ಗೆ ಹೇಳಿದಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಬೋರ್ ಅನ್ನುವಂತಹ ವಿಜ್ಞಾನಿ. ಬೋರ್ ಅನ್ನುವಂತಹ ವಿಜ್ಞಾನಿ. ಈ ಎಲಿಮೆಂಟ್ ಒಳಗೆ ನ್ಯೂಕ್ಲಿಯಸ್ ಐತಿ, ಸುತ್ತಲೂ ಏನಿರ್ತಾವಪ್ಪ ಅಂದ್ರೆ ಕವಚಗಳು ಇರ್ತಾವ. ಈ ಸುತ್ತಲೂ ಕವಚಗಳನ್ನ ಏನಂತ ಹೆಸರು ಕೊಟ್ಟಪ್ಪ ಅಂತಂದ್ರೆ ಅವ ಕೆ ಎಲ್, ಬೇರೆ ಪೇಸ್ಟ್ ಒಂದು ಹೇಳೋನು. ಈಗ ನಾವು ಎದಕ್ಕೆ ರಿಯಾಕ್ಟಿವ್ ಅದಾವ ಅಂತ ಹೇಳತ್ತೇವೆ? ರಿಯಾಕ್ಟಿವ್ ಅಂತಂದ್ರೆ ಕ್ರಿಯಾಶೀಲ. ಯಾಕೆ ಕ್ರಿಯಾಶೀಲ ಅದಾವ ಅಂತ ಹೇಳತ್ತೇವೆ? ಈಗ ನೋಡ್ರಿ, ಎಲಿಮೆಂಟ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ನಡಕ್ಕೆ ನ್ಯೂಕ್ಲಿಯಸ್ ಇರ್ತೈತಿ, ಸುತ್ತಲೂ ಏನಿರ್ತಾವಪ್ಪ ಅಂತಂದ್ರೆ ಕವಚಗಳು ಇರ್ತಾವ್ರಿ. ಕವಚಗಳು ಇರ್ತಾವ. ಇತ್ಲೇ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ. ಇಲ್ಲಿ ಏನಿರ್ತಾವಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳು ಸುತ್ತುವರಿರ್ತಾವ. ಎಲೆಕ್ಟ್ರಾನ್ಗಳು ಸುತ್ತುವರಿರ್ತಾವ. ಇಲ್ಲೂ ಎಲೆಕ್ಟ್ರಾನ್ಗಳು ಇರ್ತಾವ. ಇಲ್ಲೂ ಎಲೆಕ್ಟ್ರಾನ್ಗಳು ಇರ್ತಾವ. ಒಂದು ಎಲಿಮೆಂಟ್ ಒಳಗರೆ ಇದು, ಒಂದು ಎಟಮ್ ಒಳಗರ, ಒಂದು ಎಲಿಮೆಂಟ್ ಒಳಗೆ ಈ ಕವಚಗಳ ಬಗ್ಗೆ ಹೇಳಿದಂಥ, ಹಿಂಗೈತೆ ಅಂತೇಳಿ ಹೇಳಿದಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಬೋರ್ ಅನ್ನುವಂಥ ವಿಜ್ಞಾನಿ. ಬೋರ್ ಅನ್ನುವಂಥ ವಿಜ್ಞಾನಿ. ಬೋರ್ಸ್ ಮಾಡೆಲ್ ಅಂತ ಕರೀತಾರೆ ಇದಕ್ಕೆ. ಒಂದು ಎಲಿಮೆಂಟ್ ಇತ್ತಂತಂದ್ರೆ ಅದು ಹೆಂಗೆ ರೆಡಿ ಇರ್ತದಪ್ಪ ಅಂದ್ರೆ ಕವಚಗಳನ್ನು ಹೊಂದಿರ್ತೈತಿ. ಆ ಕವಚಗಳೊಳಗೆ ಏನಿರ್ತಾವಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳು ಸುತ್ತಲೂ ಇರ್ತಾವ. ಆ ಮಾಡೆಲ್ಗೆ ಏನಂತ ಕರೀತಾರೆ? ಬೋರ್ ಮಾಡೆಲ್ ಅಂತ ಕರೀತಾರೆ. ಈ ಕವಚಗಳಿಗೆ ಏನಂತ ಹೆಸರು ಕೊಟ್ಟಪ್ಪ ಅಂತಂದ್ರೆ ಇವ ಕೆ ಎಲ್ ಎಂ. ಏನಂತ ಹೆಸರು ಕೊಟ್ರಿ ಇವ? ಕೆ ಎಲ್ ಎಂ ಅಂತ ಹೆಸರು ಕೊಟ್ಟ. ಯಾರ? ಬೋರ್ ಅನ್ನುವಂಥ ವಿಜ್ಞಾನಿ. ಬೋರ್ ಅನ್ನುವಂಥ ವಿಜ್ಞಾನಿ ಏನಂತ ಹೆಸರು ಕೊಟ್ಟ? ಕೆ ಎಲ್ ಎಂ ಅಂತೇಳಿ, ಕೆ ಎಲ್ ಎಂ ಅಂತೇಳಿ ಹೆಸರನ್ನ ಕೊಟ್ಟ. ಆ ಕೆ ಎಲ್ ಎಂ ಒಳಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಕೆ ಎಲ್ ಎಂ ಒಳಗೆ ಕೆ ಎಲ್ ಎಂ ಇನ್ನೊಂದು ಬರ್ತೈತಿ, ಎನ್ ಅಂತ ಹೇಳಿ ಬರ್ತೈತಿ. 4 ಕವಚಗಳನ್ನು, 4 ಕವಚಗಳು. ಕವಚಗಳು ಅಂತಂದ್ರೆ ಏನ್ರಿ? ಅಲ್ಲಿ ಎಲೆಕ್ಟ್ರಾನ್ಗಳು ಇರ್ತಾವ. ಎಲೆಕ್ಟ್ರಾನ್ಗಳು ಇರ್ತಾವ. ಈ ಕವಚಗಳನ್ನು ಮತ್ತೆ ಡಿವೈಡ್ ಮಾಡಿದ. ಏನಂತ ಡಿವೈಡ್ ಮಾಡಿದಪ್ಪ ಅಂತಂತಂದ್ರೆ ಕವಚಗಳಿಗೆ ಇಂಗ್ಲೀಷ್ನಾಗ ಏನಂತಾರೆ? ಶೆಲ್ ಅಂತ ಕರೀತಾರೆ. ಶೆಲ್ ಅಂತ ಕರೀತಾರೆ. ಇದು ಭಾಳ ಡೀಪ್ ಆಗುತ್ತೆ, ನೀವು ನನ್ನ ನೆನ್ಪಿಟ್ಕೋರಿ. ಕೆ ಎಲ್ ಎಂ ಎನ್ ಇವುಗಳ ಕವಚಗಳ ಬಗ್ಗೆ ಹೇಳಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಬೋರ್ಸ್ ಮಾಡೆಲ್. ಆ ಶೆಲ್ಗಳನ್ನು ಕೆ ಎಲ್ ಎಂ ಎನ್ ಅಂತೇಳಿ ಹೆಸರಿಸಿದ. ಈ ಶೆಲ್ ಒಳಗೆ ಮತ್ತು ಸಬ್ ಶೆಲ್ ಅಂತಂದ್ರೆ ಅದ್ರೊಳಗೆ ಉಪ ಕವಚಗಳನ್ನು ಕಂಡುಹಿಡ್ದ. ಆ ಉಪ ಕವಚ ಅದ್ರೊಳಗೆ ಏನದಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳು ಅದಾವು. ಈ ಕೆ ಒಳಗಿರುವಂತಹ ಉಪಕವಚ ಯಾವುದಪ್ಪ ಅಂತಂದ್ರೆ ಎಸ್ ಅನ್ನುವಂತಹ ಉಪಕವಚ. ಕೆ ಒಳಗೆ ಯಾವ್ದೈತ್ರಿ? ಉಪಕವಚ ಎಸ್ ಅನ್ನೋದೈತಿ. ಅದೇ ರೀತಿ ಎಲ್ ಒಳಗೆ ಯಾವ ಉಪಕವಚ ಐತಪ್ಪ ಅಂತಂದ್ರೆ ಎಸ್ ಮತ್ತು ಪಿ ಅನ್ನೋದಂಥ ಉಪಕವಚ ಐತಿ. ಆಮೇಲೆ ಎಂ ಒಳಗೆ ಯಾವ ಉಪಕವಚ ಐತಪ್ಪ ಅಂತಂದ್ರೆ ಎಸ್ ಪಿ ಡಿ ಅಂತೇಳಿ ಐತಿ. ಎನ್ ಒಳಗೆ ಉಪಕವಚಗಳು 4 ಬರ್ತಾವು. ಅವುಗಳ ಹೆಸರ ಎಸ್ ಪಿ ಡಿ ಎಫ್. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ಇದು ನ್ಯೂಕ್ಲಿಯಸ್ ಐತಿ, ಕವಚಗಳು ಅದಾವು. ಈ ಕವಚ ಒಳಗೆ ಏನದಾವ್ರಿ? ಎಲೆಕ್ಟ್ರಾನ್ಗಳು ಅದಾವು. ಈ ಕವಚಗಳನ್ನು ಕೆ ಎಲ್ ಎಂ ಎನ್ ಅಂತ ಹೆಸರು ಕೊಟ್ಟ. ಈ ಕೆ ಕವಚದಾಗ ಮತ್ತೆ 2 ಕವಚಗಳು ಬರ್ತಾವೆ. ಈ ಒಂದು ಕವಚ ಬರುತ್ತೆ, ಅದಕ್ಕೆ ಏನಂತ ಹೆಸರು ಕೊಟ್ಟಪ್ಪ ಅಂತಂದ್ರೆ ಎಸ್ ಅನ್ನುವಂತಹ ಕವಚ. ಈ ಎಲ್ ಅನ್ನುವಂಥ ಕವಚ, ಇದೇನು ಕವಚ ಐತಲ್ರಿ, ಅದ್ರೊಳಗೆ 2 ಟೈಪ್ ಬರ್ತಾವು. ಯಾವಪ್ಪ ಅಂತಂದ್ರೆ ಒಂದು ಎಸ್ ಒಂದು ಪಿ, 2 ಬರ್ತಾವೆ. ಒಂದು ಎಸ್ ಒಂದು ಪಿ. ಅದೇ ರೀತಿ ಎಂ ಕವಚ ಒಳಗೆ 3 ಉಪಕವಚ ಬರ್ತಾವೆ, ಅಂದ್ರೆ ಶೆಲ್ಗಳು, ಸಬ್ ಶೆಲ್ಗಳು. ಅವಕ್ಕೆ ಏನು ಹೆಸರು ಕೊಟ್ಟ? ಎಸ್ ಪಿ ಡಿ ಅಂತ ಕೊಟ್ಟ. ಆಮೇಲೆ ಕೆ ಎಲ್ ಎಂ ಎನ್ ಇದು. ಎನ್ ಒಳಗೆ ಏನು ಬರ್ತಾವೆ? ಎಸ್ ಪಿ ಡಿ ಎಫ್ ಅಂತೇಳಿ 4 ಉಪಕವಚಗಳು ಬರ್ತಾವೆ. ಇದರಿಂದ ಕಂಡುಹಿಡಿದ್ರಿಂದ ಏನಾದಪ್ಪ ಅಂತಂದ್ರೆ ಈ ಎಸ್ ಅನ್ನುವಂತಹ ಸಬ್ಸೆಲ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಇರ್ಬೇಕ್ರಿ. ಅರ್ಥ ಆತ್ರಿ? ಈ ಕವಚ ಒಳಗೆ ಕೆ ಅಂದ್ರೆ ಈ ಇದೇನು ಒಂದು ನ್ಯೂಕ್ಲಿಯಸ್ ಐತಿ, ಇದ್ರ ಸುತ್ತಲೂ 1ನೇ ಕವಚಗೆ ಏನಂತ ಕರೀತಾರೋ? ಕೆ ಅನ್ನುವಂಥ ಕವಚ ಕರೀತಾರೆ. ಈ ಕವಚ ಒಳಗೆ ಎಷ್ಟು ಇರಬೇಕಪ್ಪ ಅಂತ ಎಲೆಕ್ಟ್ರಾನ್ಗಳು ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕಂತ ಹೇಳಿದಂತಂದ್ರೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಇರಬೇಕು. ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಇರ್ಬೇಕು. ಅಂದ್ರೆ ಏನಿರ್ತದಪ್ಪ ಅಂದ್ರೆ ಒಂದು ಎಲಿಮೆಂಟ್ ಸ್ಟೇಬಲ್ ಇರ್ತದೆ ಅಂತ ಹೇಳಿದ ನಾವು. ಅದೇ ರೀತಿ ಎಲ್ ಕವಚ ಒಳಗೆ ಎಷ್ಟು ಇರ್ಬೇಕಪ್ಪ ಅಂತ ಹೇಳಿದಂತಂದ್ರೆ 6. ಎಷ್ಟು ಇರ್ಬೇಕಂತ ಹೇಳಿದ್ರಿ? 6 ಇರ್ಬೇಕಂತ ಹೇಳಿದ. ಅದೇ ರೀತಿ ಎಂ ಕವಚ ಒಳಗೆ ಎಷ್ಟು ಇರ್ಬೇಕಂತ ಹೇಳಿದಂತಂದ್ರೆ 10 ಇರ್ಬೇಕಂತ ಹೇಳಿದ. ಎಷ್ಟು ಇರ್ಬೇಕಂತ ಹೇಳಿದ್ರಿ? 10 ಇರ್ಬೇಕಂತ ಹೇಳಿದ. ಅದೇ ರೀತಿ ಎನ್ ಕವಚ ಒಳಗೆ ಎಷ್ಟು ಇರ್ಬೇಕಂತ ಹೇಳಿದ? 14 ಇರ್ಬೇಕಂತ ಹೇಳಿದ. 14 ಇರ್ಬೇಕಂತ ಹೇಳಿದ. ಇದರಿಂದ ನಮಗೆ ಏನು ಗೊತ್ತಾಗತ್ತೆ? ನಾವು ರಿಯಾಕ್ಟಿವ್ ಯಾಕಂತೇಳಿ ಅದು ರಿಯಾಕ್ಟಿವ್ಗಳು ಯಾಕೆ ಅದಪ್ಪ ಅಂತ ಕಂಡುಹಿಡಿಯತ್ತೇವೆ. ಈಗ ಎಸ್ ಕವಚ ಒಳಗೆ ಒಂದು ಎಲಿಮೆಂಟ್ ಐತಿ, ಅದಕ್ಕೆ ಕೆ ಅನ್ನುವಂತಹ ಒಂದು ಕವಚ ಐತಿ. ಅಲ್ಲಿ ಎಷ್ಟು ಇರಬೇಕಾಗಿತ್ತು ರೀ? ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಇರಬೇಕಾಗಿತ್ತು. 2 ಇತ್ತಂತಂದ್ರೆ ಸ್ಟೇಬಲ್ ಇದ್ದಂಗೆ ಅದ. 2 ಬದಲಿ ಅಕಸ್ಮಾತ್ 1 ಇತ್ತಪ್ಪ ಅಂತ ಹೇಳ್ತಿಕೋರಿ, ಅದಕ್ಕೆ ಏನಂತ ಕರೀತಾರೆ ರೀ? ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರೀತಾರೆ. ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರೀತಾರೆ. ಏನಿದು ವೆಲೆನ್ಸಿ ಎಲೆಕ್ಟ್ರಾನ್ ಅಂತಂದ್ರೆ ಹೊರಕವಚದಲ್ಲಿ
ಒಂದು ಎಲಿಮೆಂಟಿನ ಅಥವಾ ಮೂಲ ವಸ್ತುವಿನ ಹೊರ ಕವಚದಲ್ಲಿ ಇರುವಂತಹ ಜೋಡಿ ಆಗದೇ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ. ಜೋಡಿ ಆಗದೆ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ. ಈಗ ಕೇದಾಗ ಎಷ್ಟು ಇರಬೇಕಾಗಿತ್ತು? 2 ಇರಬೇಕಾಗಿತ್ತು. ಅಕಸ್ಮಾತ್ ಇದು ಒಂದ ಕವಚ ಐತೆ, ಅತ್ಯಂತ ಹೊರ ಕವಚ ಯಾವ್ದಾತು? ಈ ಒಂದ ಕವಚ ಐತಿ. ಈ ಕೆ ಕವಚದಾಗ ಎಷ್ಟು ಇರಬೇಕಾಗಿತ್ತು? 2 ಇರಬೇಕಾಗಿತ್ತು. ಅಕಸ್ಮಾತ್ 1 ಐತೆ ಅಂತ ತಿಳ್ಕೊರಿ, ಅತದ ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟ? 1 ಅಂದಂಗ. ಅದೇ ರೀತಿ ನೀವ ಈಗ ಇದು ಕೆ ಆತ, ಇದು ಎಲ್ ಆತ, ಇದು ಎಮ್ ಆತ ಅಂತ ಹೇಳಿ ತಿಳ್ಕೊರಿ. ಇದ್ರೊಳಗೆ ಅತ್ಯಂತ ಹೊರ ಕವಚ ಯಾವ್ದ್ರಿ? ಎಮ್ದಾಗ ಎಷ್ಟು ಇರಬೇಕಾಗಿತ್ತು? 10 ಇರಬೇಕಾಗಿತ್ತು. ಎಮ್ದಾಗ ಎಷ್ಟು ಇರಬೇಕಾಗಿತ್ತು? 10 ಇರಬೇಕಾಗಿತ್ತು. ಅಕಸ್ಮಾತ್ ಎಮ್ ಒಳಗೆ ಕೇವಲ 8 ಇದ್ದು ಅಂತ ಹೇಳಿ ತಿಳ್ಕೊರಿ, ಅಥವಾ 9 ಇದ್ದು ಅಂತ ಹೇಳಿ ತಿಳ್ಕೊರಿ, 8 ಇದ್ದು ಅಂತ ಹೇಳಿ ತಿಳ್ಕೊರಿ. ಅದ್ರದ್ದು ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟಾಗತ್ತೆ? 2 ಆಗತ್ತೆ. ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟಾಗತ್ತೆ ರೀ? 2 ಆಗತ್ತೆ. ಅದಕ್ಕೆ ಎಷ್ಟು ಬೇಕಾಕತಿ? ಅದು ಸ್ಟೇಬಲ್ ಆಗ್ಬೇಕಂದ್ರೆ ವೇಲೆನ್ಸಿ ಅಂದ್ರೆ ಏನ್ರಿ? ಇದು ಸ್ಟೇಬಲ್ ಇರ್ಬೇಕಂದ್ರೆ ಎಷ್ಟು ಇರಬೇಕಾಗಿತ್ತು? 10 ಇರಬೇಕಾಗಿತ್ತು. ಸ್ಟೇಬಲ್ ಆಗ್ಬೇಕಂದ್ರೆ ಅದಕ್ಕೆ ಎಷ್ಟು ಬೇಕಾಕತಿ? 2 ಬೇಕಾಕತಿ. ಆದ್ರೆ ಇದು ಅರ್ಥ ಆತ್ರಿ ಇದು. ಈ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವಲ್ಲ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವಲ್ರಿ, ಅಷ್ಟು ರಿಯಾಕ್ಟಿವ್ ಅಂದಂಗೆ ಇವು. ಅಷ್ಟೇನಪ್ಪ ಅಂದ್ರೆ ರಿಯಾಕ್ಟಿವ್ ಅಂದಂಗೆ. ಈಗ ಈ ಗ್ರೂಪ್ 1 ಎಲಿಮೆಂಟ್ ಒಳಗೆ, ಗ್ರೂಪ್ 1 ಎಲಿಮೆಂಟ್ ಒಳಗೆ ಒಂದೇದು ಯಾವ್ದೈತಿ? ಹೈಡ್ರೋಜನ್ ಐತ್ರಿ. ಅಟಾಮಿಕ್ ನಂಬರ್ 1 ಐತಿ. ಅಂತಂದ್ರೆ ಏನಾಯ್ತು? ಅಟಾಮಿಕ್ ನಂಬರ್ ಅಂದ್ರೆ ಏನ್ರಿ? ನಂಬರ್ ಆಫ್ ಪ್ರೋಟಾನ್ಗಳ ಸಂಖ್ಯೆ ಎಷ್ಟೈತಿ? 1 ಐತಿ. ಪ್ರೋಟಾನ್ಗಳ ಸಂಖ್ಯೆ ಎದಕ್ಕೆ ಸಮ ಇರ್ತತಿ? ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ ಇರ್ತತಿ. ಹೇಳಿದ್ನಿ ನಾನು ನಿಮ್ಗೆ, ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ ಇರ್ತತಿ. ಅಟಾಮಿಕ್ ನಂಬರ್ ಎಷ್ಟೈತಿ? 1 ಐತಿ. ಪ್ರೋಟಾನ್ಗಳ ಸಂಖ್ಯೆ 1 ಆತು. 1 ಎದಕ್ಕೆ ಸಂಬಂಧ ಇರತಿ? ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಅಷ್ಟೇ ಇರ್ತಾವ. ಸೊ ಇಲ್ಲಿ ಎಷ್ಟಾತು? ಎಲೆಕ್ಟ್ರಾನ್ಗಳ ಸಂಖ್ಯೆ 1 ಆತು. ಸೊ ಇಲ್ಲಿ ಎಷ್ಟು ಕವಚ ಐತಪ್ಪ ಅಂತಂದ್ರೆ ಹೈಡ್ರೋಜನ್ದಾಗ 1 ಕವಚ ಐತ್ರಿ. 1 ಕವಚ ಐತಿ. ಈ 1 ಕವಚ ಐತಂತಂದ್ರೆ ಆ 1ನೇ ಕವಚದಾಗ ಎಷ್ಟು ಇರಬೇಕಾಗಿತ್ತು? ಎಲೆಕ್ಟ್ರಾನ್ 2 ಇರಬೇಕಾಗಿತ್ತು. ಆದ್ರೆ ಇಲ್ಲಿ ಎಷ್ಟು ಐತಿ? ಎಲೆಕ್ಟ್ರಾನ್ಗಳು 1 ಐತಿ. ಸೊ ಇದಕ್ಕೆ ಏನಾಯ್ತು? 1 ಕೊರತೆ ಆತ. 1 ಏನಾತ್ರಿ? ಕೊರತೆ ಆತ. ಕೊರತೆ ಆತ ಅನ್ನೋದಕ್ಕೆ ಏನು ಮಾಡ್ತಪ್ಪ ಅಂದ್ರೆ ಈ 1 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ಬಿಡ್ತೈತ್ರಿ. 1 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ಬಿಡ್ತೈತೆ ಅಂದ್ರೆ ಏನಾಗ್ತೈತಿ? ರಿಯಾಕ್ಟ್ ಆಗಿಬಿಡ್ತೈತಿ. ರಿಯಾಕ್ಟ್ ಆಗಿ ಇದನ್ನ ಬಿಟ್ಟು ಕೊಟ್ಬಿಡ್ತೈತಿ. ಅದಕ್ಕೆ ಈ 1ನೇ ಗ್ರೂಪಿನ ಎಲಿಮೆಂಟ್ಗಳನ್ನ ಏನಂತ ಕರಿತವಪ್ಪ ಅಂತಂದ್ರೆ ಹೆಚ್ಚಿಗೆ ರಿಯಾಕ್ಟಿವ್ ಅದಾವ ಅಂತ ಹೇಳಿ ಕರಿತೇವೆ. ಹೆಚ್ಚಿಗೆ ರಿಯಾಕ್ಟಿವ್ ಅದಾವ ಅಂತೇಳಿ ಕರಿತೇವೆ. ಇದು ಅರ್ಥ ಆತ್ರಿ. ನಿಮ್ಗೆ ಇದ್ರೊಳಗೆ ಎಕ್ಸಾಮ್ದಾಗ ಭಾಳ ಇದು ಕೇಳಿರಂತಂದ್ರು, ಈ ಕವಚಗಳ ಬಗ್ಗೆ ಹೇಳಿದಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಬೋರ್ ಅಂತೇಳಿ ನೆನಪಿಟ್ಕೋಬೇಕು. ಇದೊಂದು ನೆನಪಿಟ್ಕೋರಿ, ಬೋರ್ಸ್ ಮಾಡೆಲ್ ಅಂತೇಳಿ. ಅವು ಯಾವ ಕವಚಗಳನ್ನು ಹೆಸರಿಸಿದ? ಎ, ಎಲ್, ಎಂ, ಎನ್ ಇವು ಮೇನ್ ಕವಚಗಳು ಅಂತಂದ್ರೆ ಇವು ಕವಚಗಳು ಇವು. ಅದ್ರೊಳಗೆ ಸಬ್ ಕವಚಗಳನ್ನ ಯಾವ ಹೇಳಿದಪ್ಪ ಅಂತಂದ್ರೆ ಕೆ ಒಳಗೆ ಎಸ್ ಐತಿ, ಇದ್ರೊಳಗೆ ಎಸ್ ಪಿ ಅದಾವು, ಇದ್ರೊಳಗೆ ಏನಪ್ಪ ಅಂತಂದ್ರೆ ಎಸ್ ಪಿ ಡಿ ಐತಿ, ಇದ್ರೊಳಗೆ ಏನಪ್ಪ ಅಂದ್ರೆ ಎಸ್ ಪಿ ಡಿ ಎಫ್. ಹಿಂಗೆ ನೆನಪಿಟ್ಕೋಬೇಕು. ಆಮೇಲೆ ಕೆ ಒಳಗೆ ಮ್ಯಾಕ್ಸಿಮಮ್ ಎಷ್ಟೈತಪ್ಪ ಅಂತಂದ್ರೆ 2 ಅಂತ ನೆನಪಿಟ್ಕೋಬೇಕು. ಇದ್ರೊಳಗೆ ಏನು ನೆನಪಿಟ್ಕೋಬೇಕು? 6 ನೆನಪಿಟ್ಕೋಬೇಕು. ಪಿ ಒಳಗೆ ಲಾಸ್ಟ್ ಒಳಗೆ. ಆಮೇಲೆ ಡಿ ಎಷ್ಟು ಇರ್ತಾವ್ರಿ? 10 ಇರ್ತಾವು. ಮ್ಯಾಕ್ಸಿಮಮ್ ಎಫ್ ಒಳಗೆ 14 ಇರ್ತಾವು. ಇವು 3 ನೆನಪಿಟ್ಕೋರಿ ನೀವು. ಇವ್ನ ಬಯೋಪಟಾರ ಹೊಡಿರಿ ಏನಾರು ಹೊಡ್ರಿ, ಕರೆ ಇಷ್ಟು ನೆನಪಿಟ್ಕೊಂಡ್ರೆ ಅಂತಂದ್ರೆ ಅದು ಪೂರ್ತಿ ಡೀಟೇಲ್ ನೆನಪಿರ್ಲಿಕ್ಕಂತಂದ್ರು ಈ ಕವಚಗಳ ಸಂಖ್ಯೆ ಎಷ್ಟು, ಉಪಕವಚಗಳು ಯಾವ, ಅದ್ರೊಳಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಗಳು ಎಷ್ಟಿರಬೇಕು, ಅವುಗಳ ಸಂಖ್ಯೆ, ಅವುಗಳ ಅಕಸ್ಮಾತ್ ಹೊರ ಕವಚದಲ್ಲಿ. ಆಮೇಲೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂದ್ರೆ ಏನ? ವೇಲೆನ್ಸಿ ಎಲೆಕ್ಟ್ರಾನ್ ಅಂತಂದ್ರೆ ಏನ? ಹೊರ ಕವಚದಲ್ಲಿರುವಂತಹ ಜೋಡಿಯಾಗದೇ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೇವೆ. ಅರ್ಥ ಆತ್ರಿ? ಈಗೇನು ಹೇಳಿದ್ವಿ ನಾವು? 1ನೇ ಗ್ರೂಪಿನ ಎಲಿಮೆಂಟ್ಗಳು ಅಥವಾ ಅಲ್ಕಲಿ ಮೆಟಲ್ಗಳು ಏನದಾವ್ರಿ? ಹೆಚ್ಚಿಗೆ ರಿಯಾಕ್ಟಿವ್ ಅದಾವು. ಯಾಕೆ ರಿಯಾಕ್ಟಿವ್ ಅದಾವಪ್ಪ ಅಂತಂತಂದ್ರೆ ಅವುಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳು 1ನೇ ಗ್ರೂಪಿನ ವೇಲೆನ್ಸಿ ಎಲೆಕ್ಟ್ರಾನ್ಗಳು 1ನೇ ಗ್ರೂಪಿನ ಇಲ್ಲಿ ನೋಡ್ರಿ ಹೆಚ್ಚಿಗೆ ಕ್ರಿಯಾಶೀಲ ಅದಾವು. ಯಾಕಂತಂದ್ರೆ ಇವುಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳು ವೇಲೆನ್ಸಿ ಎಷ್ಟದವಪ್ಪ ಅಂದ್ರೆ ಎಲ್ಲಾರ್ದು 1 ಐತಿ. ಈಸಿಯಾಗಿ ಏನು ಮಾಡ್ಬಿಡ್ತಾವಪ್ಪ ಅಂದ್ರೆ ಬಿಟ್ಟು ಕೊಟ್ಬಿಡ್ತಾವ್ರಿ, ರಿಯಾಕ್ಟ್ ಆಗಿ ತಗೊಂಡ್ಬಿಡ್ತಾವು. ಅದಕ್ಕೆ ಏನಕ್ಕಾವ್ರಿ ಇವ ಹೆಚ್ಚಿಗೆ ರಿಯಾಕ್ಟಿವ್ ಅದಾವ. ಅದಕ್ಕೆ ಇವನು ಎಲ್ಲಿ ಸಂಗ್ರಹಣೆ ಮಾಡ್ತಾರು? ಸೀಮೆ ಎಣ್ಣೆಯಲ್ಲಿ. ಆಲ್ಕಲಿ ಅಂತಂದ್ರೆ ಏನ? ಪ್ರತ್ಯಾಮ್ಲಗಳು. ನೀರಿನೊಂದಿಗೆ ವರ್ತಿಸಿ ಪ್ರತ್ಯಾಮ್ಲಗಳನ್ನು ಕೊಡ್ತಾವೆ. ಅದಕ್ಕೆ ಇವುಗಳು ಏನು ಕರೀತಾರು? ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಮೃದುವಾಗಿರುತ್ತವೆ, ಚಾಕುವಿನಿಂದ ಕತ್ತರಿಸಬಹುದು, ಹೆಚ್ಚಿಗೆ ಕ್ರಿಯಾಶೀಲವಾಗಿರುತ್ತವೆ. ಇವೇನಪ್ಪ ಅಂತಂದ್ರೆ ಇವುಗಳು ಏನಪ್ಪಾ ಅಂತಂದ್ರೆ 1ನೇ ಗ್ರೂಪಿನ, ನಾವು ಕೇವಲ ಈಗ ಎತ್ತರ ಬಗ್ಗೆ ಡಿಸ್ಕಸ್ ಮಾಡಿದ್ವು, 1ನೇ ಗ್ರೂಪಿನ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಹಂಗ ಏನು ಮಾಡೋಣಪ್ಪ ಅಂತಂದ್ರೆ 2ನೇ ಗ್ರೂಪ್, ಈ ಗ್ರೂಪಿನ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಈಗ ನಾವು ಈ ಗ್ರೂಪಿಂದೆಲ್ಲ ಡಿಸ್ಕಸ್ ಮಾಡಿದ್ವು. ಮೋರ್ಸ್ನ ಯಾವ ಇದನ್ನ ಡಿಸ್ಕಸ್ ಮಾಡೋದೇ ನಾವೀಗ
ಮೋರ್ಸ್ ಪೆರಿಯಾಡಿಕ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ. ಮೋಸ್ಟ್ಲಿ ಇದು ಮೋರ್ಸ್ ಅಲ್ಲ, ಮೋಸ್ಟ್ಲಿ ಎರಡನೇ ಗ್ರೂಪಿಂದ ಡಿಸ್ಕಸ್ ಮಾಡೋಣ. ಎರಡನೇ ಗ್ರೂಪ್ದಾಗ ಅಂದ್ರೆ ಏನ್ರಿ, ಲಂಬವಾಗಿರುವಂಥದ್ದು ಇವ ನೋಡ್ರಿ, ಬೆರಿಲಿಯಮ, ಮ್ಯಾಗ್ನೇಷಿಯಮ, ಕ್ಯಾಲ್ಸಿಯಮ, ಸ್ಟ್ರಾನ್ಸಿಯಮ, ಬೇರಿಯಮ, ರೇಡಿಯಮ, ಇವೆಲ್ಲ ಏನಪ್ಪ ಅಂದ್ರೆ ಎರಡನೇ ಗುಂಪಿನ ಧಾತುಗಳು. ಈ ಎರಡನೇ ಗುಂಪಿನ ಧಾತುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಎರಡನೇ ಗುಂಪು ಇವಕ್ಕೆ ಏನಂತ ಕರೀತಾರು, ಅಲ್ಕಲೈನ್ ಅರ್ತ್ ಮೆಟಲ್. ಹೇಳ್ತಾರೆ ಎಕ್ಸಾಮ್ದಾಗ, ಅಲ್ಕಲೈನ್ ಅರ್ತ್ ಮೆಟಲ್ಗಳ ಗುಂಪು ಯಾವುದು, ಪೆರಿಯಾಡಿಕ್ ಟೇಬಲ್ನಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ ಎಂದು ಯಾವ ಗುಂಪನ್ನು ಕರೆಯುತ್ತಾರೆ ಅಂತೇಳಿ. ಒಂದನೇ ಗುಂಪು, ಎರಡನೇ ಗುಂಪು ಅಂತ ಕರೆಯುತ್ತೆ, ಹಿಂಗೆ ಆಪ್ಷನ್ ಕೊಡ್ತಾರೆ. ಏನಿದೆ ಅಲ್ಕಲೈನ್ ಅಂದ್ರೆ ಗೊತ್ತಾತ್ ನಿಮಗೆ, ಏನೈತವ್ರಿ, ಪ್ರತ್ಯಾಮ್ಲೀಯ ಗುಣವನ್ನು ಕೊಡುತ್ತವೆ. ಅದಕ್ಕೆ ಇವಕ್ಕೆ ಏನಂತ ಕರೀತಾರು, ಅಲ್ಕಲೈನ್ ಅಂತ ಕರೀತಾರೆ. ಈ ಪ್ರತ್ಯಾಮ್ಲಕನ ಇಂಗ್ಲೀಷ್ನಾಗ ಏನಂತಾರು, ಅಲ್ಕಲೈನ್ ಅಥವಾ ಬೇಸ್ ಅಂತೇಳಿ ಕರೀತಾರೆ. ಅರ್ತ್ ಮೆಟಲ್ ಅಂತಂದ್ರೆ ಏನ್ರಿ, ಇವು ಭೂಮಿಯಲ್ಲಿ ಜಾಸ್ತಿ ಸಿಗ್ತಾವಂತೀವಿ, ಭೂಮಿಯಲ್ಲಿ ಜಾಸ್ತಿ ದೊರೆಯುತ್ತವೆ. ಅದಕ್ಕೆ ಏನಂತ ಕರೀತಾರೆ, ಇವಕ್ಕೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಆಮೇಲೆ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಬರ್ತಾವ ನೋಡ್ರಿ, ಅಲ್ಕಲೈನ್ ಅರ್ತ್ ಮೆಟಲ್ಸ್ ಒಳಗೆ ನೋಡ್ರಿ, ಇದ್ರ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇವು ಎರಡನೇ ಗುಂಪಿನ ಧಾತುಗಳು. ಇದ್ರೊಳಗೆ ಏನು ಕೇಳ್ತಾರಪ್ಪ ಅಂತಂದ್ರೆ ನೋಡ್ರಿ, ಈಗ ನಾ ಇಲ್ಲಿ ಒಂದನೇ ಗುಂಪಿನೊಳಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಸೀಮೆಎಣ್ಣೆಯಲ್ಲಿ ಯಾಕೆ ಇದು ಮಾಡಿರ್ತಾರೆ ಅಂತ ಹೇಳಿದ್ನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎರಡನೇ ಗುಂಪೊಳಗೆ ಈ ಬೆರಿಲಿಯಂ ಅನ್ನೋದು, ಬೆರಿಲಿಯಂಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ರೇ ಟ್ಯೂಬ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ರೇ ಟ್ಯೂಬ್ಗಳ ವಿಂಡೋಗಳಲ್ಲಿ, ಎಕ್ಸ್ರೇ ಟ್ಯೂಬ್ ಇರ್ತಾವಲ್ರಿ ಅವುಗಳ ವಿಂಡೋ ಅಂತಂದ್ರೆ ಆ ಗ್ಲಾಸಿಂದ ಏನಿರ್ತೈತಲ್ರಿ ಎಕ್ಸ್ರೇ ಟ್ಯೂಬ್ ಒಳಗೆ, ಅದ್ರ ಎದರಿಂದ ರೆಡಿ ಆಗಿರತ್ತಪ್ಪ ಅಂದ್ರೆ ಬೆರಿಲಿಯಂದಿಂದ ರೆಡಿ ಆಗಿರ್ತೈತಿ. ಅದೇ ರೀತಿ ಮ್ಯಾಗ್ನೇಷಿಯಂ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೇಷಿಯಂ ಎಲ್ಪ ಅಂತಂದ್ರೆ ಸಸ್ಯಗಳ ಎಲೆಗಳಲ್ಲಿ ಪತ್ರಹರಿತಿನ ಭಾಗದಲ್ಲಿ ಕಂಡು ಬರುವಂತ ಧಾತು ಯಾವ್ದಂತ ಕೇರ್ ಏನ್ ಹೇಳ್ಬೇಕು, ಸಸ್ಯಗಳಲ್ಲಿ ಪತ್ರಹರಿತಿನಲ್ಲಿ ಕಂಡುಬರುವ ಧಾತು ಯಾವ್ದಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಂ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಬಗ್ಗೆ ಅಂತ ಗೊತ್ತೈತಿ, ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಕಂಡು ಬರುವಂತಹ ಮೆಟಲ್ ರೀ. ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಕಂಡು ಬರುವಂತಹ ಮೆಟಲ್ ಯಾವ್ದ, ಕ್ಯಾಲ್ಸಿಯಂ. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಸ್ಟ್ರಾನ್ಸಿಯಂ. ಅಂತ ನೋಡ್ರಿ, ಈ ಸ್ಟ್ರಾನ್ಸಿಯಂ ಅನ್ನ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂತಂದ್ರೆ ಪಟಾಕಿಗಳ ಕೆಂಪು ಬಣ್ಣದ, ನೋಡ್ರಿ ಎಕ್ಸಾಮ್ದಾಗ ಇದನ್ನು ಭಾಳ ಸಲ ಕೇಳಿದಾರು, ಸ್ಟ್ರಾನ್ಸಿಯಂ. ಈ ಸ್ಟ್ರಾನ್ಸಿಯಂ ಐತಲ್ರಿ, ಈ ಸ್ಟ್ರಾನ್ಸಿಯಂನ ಬೇರೆ ಕಡೆ ಬರ್ಬೋದು. ನೋಡ್ರಿ, ಸ್ಟ್ರಾನ್ಸಿಯಂ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಸ್ಟ್ರಾನ್ಸಿಯಂ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸ್ಟ್ರಾನ್ಸಿಯಂ ಅನ್ನ ಪಟಾಕಿಗಳಲ್ಲಿ, ಈಗ ಪಟಾಕಿಯನ್ನು ಹಾರಿಸಿರ್ತೀರಿ, ಪಟಾಕಿ ಹಾರಿಸಿದಾಗ ಕೆಂಪು ಬಣ್ಣ ಬರ್ತದೆ ಗೊತ್ತ್ರಿ, ಪಟಾಕಿ ಹಾರಿಸಿದ್ಮೇಲೆ ಬೆಂಕಿ ಬಂದಾಗ ಕೆಂಪು ಬಣ್ಣ ಬರ್ತೈತಲ್ಲ, ಪಟಾಕಿಗಳಲ್ಲಿ ಕೆಂಪು ಬಣ್ಣದ ಬೆಳಕು, ಪಟಾಕಿಗಳಲ್ಲಿ ಕೆಂಪು ಬಣ್ಣದ ಬೆಳಕು ಎದರಿಂದ ಬರತ್ತಪ್ಪ ಅಂದ್ರೆ ಅಲ್ಲಿ ಎದನ್ನ ಯೂಸ್ ಮಾಡಿರ್ತಾರೆ ಅಂತಂದ್ರೆ ಈ ಸ್ಟ್ರಾನ್ಸಿಯಂ ಅನ್ನ ಯೂಸ್ ಮಾಡಿರ್ತಾರೆ. ಎದನ್ನ ಯೂಸ್ ಮಾಡಿರ್ತಾರೆ, ಸ್ಟ್ರಾನ್ಸಿಯಂ ಅನ್ನ ಯೂಸ್ ಮಾಡಿರ್ತಾರೆ.
ಸ್ಟ್ರಾನ್ಸಿಯಮ್ನ ಯೂಸ್ ಮಾಡ್ತಾರೆ. ಎದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ ನಾವೀಗ ಗ್ರೂಪ್ ಎರಡದ ಎಲಿಮೆಂಟ್ಗಳ ಬಗ್ಗೆ ಡಿಸ್ಕಸ್ ಮಾಡತ್ತೇವೆ. ಒಂದನೇದು ಬೆರಿಲಿಯಂ ನೋಡಿದ್ವು. ಬೆರಿಲಿಯಮ್ನ ಎಲ್ಲಿ ಯೂಸ್ ಮಾಡ್ತಾರೋ ಬೆರಿಲಿಯಂ ಎಕ್ಸ್ರೇ ಟ್ಯೂಬ್ಗಳ ವಿಂಡೋಗಳಲ್ಲಿ, ಎಕ್ಸ್ರೇ ಟ್ಯೂಬ್ಗಳ ವಿಂಡೋ ಅಂದ್ರೆ ಗ್ಲಾಸ್ಗಳಲ್ಲಿ ಬೆರಿಲಿಯಮನ್ನ ಯೂಸ್ ಮಾಡ್ತಾರೆ. ಮ್ಯಾಗ್ನೇಷಿಯಂ ಅಂತಂದ್ರೆ ಏನ್ರಿ? ಮ್ಯಾಗ್ನೇಷಿಯಂ, ಈ ಮ್ಯಾಗ್ನೇಷಿಯಂನ ಎಲ್ಲಿ ಯೂಸ್ ಮಾಡ್ತಾರೋ? ಸಸ್ಯಗಳ ಪತ್ರಹರಿತಿನ ಭಾಗಗಳಲ್ಲಿ. ಆಹಾರ ತಯಾರಿಸುವಂಥ ಭಾಗ ಯಾವುದು? ಪತ್ರಹರಿತು. ಈ ಸಸ್ಯಗಳ ಪತ್ರಹರಿತಿನಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು ಅಂತ ಕೇಳ್ತಾರೆ? ಮ್ಯಾಗ್ನೇಷಿಯಂ ಅಂತ ಕೇಳ್ತಾರೆ. ಮತ್ತು ನೆಕ್ಸ್ಟ್ ಹೇಳಿಕೆ ಏನು ಕೊಡ್ತಾರೆ? ಮ್ಯಾಗ್ನೇಷಿಯಂ ಅನ್ನುವುದು 2ನೇ ಗ್ರೂಪಿನ ಧಾತು ಅಥವಾ 3ನೇ ಗ್ರೂಪಿನ ಧಾತು ಅಂತ ಕೊಡ್ತಾರೆ. ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಹಿಂಗೆ ಕೊಡ್ಬೋದು. ನೆಕ್ಸ್ಟ್ ಏನ್ರಿ? ಕ್ಯಾಲ್ಸಿಯಂ ಇವು ಅಂತ್ರಿ ಗೊತ್ತಾಗತ್ತೆ ನಿಮಗೆ. ಮೂಳೆ ಮತ್ತು ಹಲ್ಲುಗಳಲ್ಲಿ ಕಂಡು ಬರುವಂತಹ ಧಾತುಗಳು. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಬೇರಿಯಂ ಅಂತ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಬೇರಿಯಂ ಅಂತ ಬರ್ತೈತಿ. ಈ ಬೇರಿಯಮನ್ನು ಎಕ್ಸ್ರೇ ಇಮೇಜ್ ಬಳಸಲು, ಎಕ್ಸ್ರೇ ಇಮೇಜ್ಗಳನ್ನು ಪಡೆಯಲು, ಎಕ್ಸ್ರೇ ಇಮೇಜ್ ಪಡೆಯಲು ಬಳಸಲಾಗುತ್ತದೆ. ಪಡೆಯಲು ಬೇರಿಯಮನ್ನು ಬಳಸಲಾಗುತ್ತದೆ. ಆಮೇಲೆ ರೇಡಿಯಂ, ಈ ರೇಡಿಯಮನ್ನು ಎಲ್ಲಿ ಯೂಸ್ ಮಾಡ್ತಾರ್ರಿ? ಇದನ್ನು ಕಂಡು ಹಿಡಿದವ್ರು ಯಾರ? ಮೇರಿ ಕ್ಯೂರಿ. ರೇಡಿಯಂಗಳನ್ನು ಎಲ್ಲಿ ಈ ರೋಡ್ಗಳಾಗೋದು, ಈ ಹೈವೇದಾಗೋದು ಎಲ್ಲ ಇಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಇವು ಕಾಣಲಿ ಅಂತೇಳಿ ರೇಡಿಯಂಗಳನ್ನ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಇವೇನಪ್ಪ ಅಂದ್ರೆ 2ನೇ ಗ್ರೂಪಿನ ಧಾತುಗಳು. ಇವೇನಪ್ಪ ಅಂತಂದ್ರೆ 2ನೇ ಗ್ರೂಪಿನ ಧಾತುಗಳು. ನೆಕ್ಸ್ಟ್ ಯಾವ ಬರ್ತಾವಪ್ಪ ಅಂತಂತಂದ್ರೆ 3ನೇ ಗ್ರೂಪಿನ ಧಾತುಗಳು. ಈ 3ನೇ ಗ್ರೂಪಿನ ಧಾತುಗಳು ಯಾವ್ಯಾವ ಬರ್ತಾವ ಅಂತಂದ್ರೆ ನೋಡ್ರಿ, ಈ 1ನೇ ಗ್ರೂಪಿನ ಧಾತುಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಇನ್ನೊಂದು ಎಸ್ ಗ್ರೂಪಿನ ಧಾತುಗಳು ಅಂತ ಕರೀತಾರೆ. ಎಸ್ ಗ್ರೂಪ್. ಯಾಕಪ್ಪ ಅಂತಂತಂದ್ರೆ ಆ ಕವಚಗಳು ಹೇಳಿದ್ನ ಗೊತ್ತ್ರಿನಾ ನಿಮ್ಗೆ? ಕವಚಗಳು ಹೇಳಿದಾಗ ಎಲೆಕ್ಟ್ರಾನ್ಗಳು ಸಬ್ ಕವಚಗಳು ಬಂದಿದ್ದು SP, DP, F ಅಂತೇಳಿ. ಆ ಎಲೆಕ್ಟ್ರಾನ್ಗಳು ಎಲ್ಲಿ ಹೋಗಿ ಸೇರ್ತಾವಪ್ಪ ಅಂತಂದ್ರೆ ಎಸ್ ಕವಚದಾಗ ಇರ್ತಾವೆ. ಈ 1ನೇ ಗ್ರೂಪಿನ ಧಾತುಗಳು ಎಲ್ಲ ಎಲೆಕ್ಟ್ರಾನ್ಗಳು ಎಲ್ಲಿರ್ತಾವ್ರಿ? ಎಸ್ ಗ್ರೂಪ್ ಒಳಗೆ ಇರ್ತಾವೆ. ಅದಕ್ಕೆ ಏನಂತ ಕರೀತಾರೆ? ಇವಕ್ಕೆ ಎಸ್ ಗ್ರೂಪಿನ ಧಾತುಗಳು ಅಂತ ಕರೀತಾರೆ. ಇವಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ P ಗ್ರೂಪಿನ ಧಾತುಗಳು ಅಂತ ಕರೀತಾರೆ. P ಗ್ರೂಪಿನ ಧಾತುಗಳು ಅಂತ ಕರೀತಾರೆ. P ಗ್ರೂಪ್ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ನೋಡ್ರಿ, ಆಲ್ಕಲಿ ಮೆಟಲ್ಸ್ ಅಂದ್ರೆ ಒಂದು, ಎಸ್ ಗ್ರೂಪ್ ಅಂತಂದ್ರೆ ಒಂದು. ಎಸ್ ಗ್ರೂಪ್ ಅಂತ ಯಾಕೆ ಕರೆದ್ರು? ಈಗೇನು ಕವಚಗಳು ಡಿಸ್ಕಸ್ ಮಾಡಿದ್ವಲ್ಲ, ಆ ಎಲೆಕ್ಟ್ರಾನ್ಗಳು ಈ ಎಲ್ಲ ಎಟಮ್ದು ಇವೆಲ್ಲ ಎಲಿಮೆಂಟಿನು ಎಲೆಕ್ಟ್ರಾನ್ಗಳನ್ನ ವಿನ್ಯಾಸ ಅಂತ ಬರ್ತದೆ. ಎಲೆಕ್ಟ್ರಾನ್ ವಿನ್ಯಾಸ ನೆಕ್ಸ್ಟ್ ಹೇಳ್ತೀನಿ. ಎಲೆಕ್ಟ್ರಾನ್ಗಳ ವಿನ್ಯಾಸ ಬರೆದಾಗ ಆ ಎಲೆಕ್ಟ್ರಾನ್ಗಳು ಎಲ್ಲಿ, ಇಷ್ಟ ನೆನಪಿಟ್ಕೋರಿ, ಈ ಎಲೆಕ್ಟ್ರಾನ್ಗಳು ಎಲ್ಲಿ ಹೋಗಿ ಕೊಂಡಿರ್ತಾವಪ್ಪ ಅಂದ್ರೆ ಯಾವ ಕವಚದಾಗ ಇರ್ತಾವ ಅಂತಂದ್ರೆ ಎಸ್ ಕವಚದಾಗ ಇರ್ತಾವೆ. ಆಮೇಲೆ ಈ 2ನೇ ಗ್ರೂಪಿನ ಧಾತುಗಳು ಎಲೆಕ್ಟ್ರಾನ್ಗಳು ಯಾವಾಗ ಇರ್ತಾವಪ್ಪ ಅಂತಂದ್ರೆ P ಕವಚದಾಗ ಇರ್ತಾವೆ. ಆಮೇಲೆ ಈ 3ನೇ ಗ್ರೂಪಿನ ಎಲಿಮೆಂಟ್ಗಳನ್ನ ಎಲ್ಲಿಂದ ಎಲ್ಲಿತನ ಅಂತಂದ್ರೆ 3ರಿಂದ 12 ತನ. ಯಾಕೆ ಹಿಂಗೆ ಡಿವೈಡ್ ಮಾಡಿರಪ್ಪ ಅಂತಂದ್ರೆ ಇವರ 1ನೇ ಗ್ರೂಪಿನ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರ್ತಾವೆ. ಯಾಕಂದ್ರೆ ಎಲೆಕ್ಟ್ರಾನ್ ವಿನ್ಯಾಸ ಸೇಮ್ ಇರ್ತದೆ ಅಂತ ಹೇಳಿ ಇವುಗಳನ್ನ ಒಂದೇ ಥರ ಸೇರಿಸಿ ಒಂದೇ ಗ್ರೂಪ್ದಾಗ, ಇವುಗಳನ್ನ ಒಂದೇ ಗ್ರೂಪ್ದಾಗ. ಈ ಎಸ್ ಗ್ರೂಪ್ ಅಂತಂದ್ರೆ ಒಂದು ಆಲ್ಕಲಿ ಮೆಟಲ್ಸ್ ಅಂತಂದ್ರೆ ಒಂದು ಆಲ್ಕಲಿ ಅಂತೇಳಿ ಯಾಕೆ ಕರೀತಾರೆ ಅಂತ ಹೇಳಿನಿ. ಎಸ್ ಗ್ರೂಪ್ ಅಂತಂದ್ರೆ ಯಾಕೆ ಕರೀತಾರೆ ಅಂತ ಹೇಳಿನಿ. P ಗ್ರೂಪ್ ಅಂತೇಳಿ ಇವು ಕರೀತಾರೆ. ಇವಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ D ಗ್ರೂಪ್ ಅಂತ ಕರೀತಾರೆ. ಇವು ಏನು ಕರೀತಾರೆ? 3ರಿಂದ 12ನೇ ಗ್ರೂಪಿನ ಧಾತುಗಳು ಅಂತಂದ್ರೆ 3ನೇ ಗ್ರೂಪ ಮತ್ತು 12ನೇ ಗುಂಪಿನ ಇಲ್ಲಿ ತನ ಇವುಗಳನ್ನ ಏನಂತ ಕರೀತಾರೆ? D ಗ್ರೂಪಿನ ಧಾತುಗಳು ಅಂತ ಕರೀತಾರೆ. ಇವಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಇವಕ್ಕೆ ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಯಾವ ಗುಂಪಿನ? ಡಿ ಗ್ರೂಪಿನ ಎಲಿಮೆಂಟ್ಗಳನ್ನು ಏನು ಕರೀತಾರೆ? ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಇಂಗ್ಲೀಷ್ನಾಗ ಏನಂತಾರಪ್ಪ ಅಂದ್ರೆ ಇವಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಯಾಕೆ ಇವು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರಪ್ಪ ಅಂತಂದ್ರೆ ಈ ಆವರ್ತಕ ಕೋಷ್ಟಕದ ಇವೇನು ಎಡಕ್ಕದಾವಲ್ರಿ, ಈ 3ರಿಂದ ಹಿಂದದಾವಲ್ಲ 2 ಮತ್ತು 1ನೇ ಗ್ರೂಪಿನ ಧಾತುಗಳು, ಇವುಗಳು ಏನಪ್ಪಾ ಅಂತಂದ್ರೆ ಲೋಹಗಳು ಇರ್ತಾವೆ. ಆಲ್ಮೋಸ್ಟ್ ಎಲ್ಲ ಏನದಾವಪ್ಪ ಅಂದ್ರೆ ಇವ ಲೋಹಗಳು ಅದಾವ ಅಂತಂದ್ರೆ ಮೆಟಲ್ಗಳು ಅದಾವ. ಲೋಹಗಳು ಅಂತಂದ್ರೆ ಅಲೋಹಗಳು ಅಂತ ಅಂದ್ರೆ
ನಾನು ಲಾಸ್ಟ್ ಕ್ಲಾಸು ಮೆಟಲ್ ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಹೇಳುವಾಗ ಡಿಸ್ಕಸ್ ಮಾಡೀನಿ. ಮೆಟಲ್ಗಳ ಗುಣಲಕ್ಷಣಗಳು ಅಂದರೆ ಏನು, ನಾನ್ ಮೆಟಲ್ಸ್ದ ಗುಣಲಕ್ಷಣಗಳು ಅಂದರೆ ಏನಂತೇಳಿ. ಮೆಟಲ್ಗಳು ಹೊಳೆಯುತ್ತವೆ, ಆಮೇಲೆ ನಾನ್ ಮೆಟಲ್ಗಳು ಹೊಳೆಯಂಗಿಲ್ಲ, ಆಮೇಲೆ ಅವು ಸಾಲಿಡ್ ಆಗಿರ್ತಾವೆ, ಇವು ಲಿಕ್ವಿಡ್ ಆಗಿರ್ತಾವೆ, ಎಲ್ಲ ಡಿಫ್ರೆನ್ಸ್ ಡಿಸ್ಕಸ್ ಮಾಡೀನಿ ಆ ಕ್ಲಾಸ್ ನೋಡ್ರಿ. ಇವೇನಪ್ಪ ಅಂತಂದ್ರೆ ಮೆಟಲ್ಗಳು ಅಂತ ಕರೀತಾರೆ. ಇವಕ್ಕೆ ಯಾವಕ್ಕೂ 1ನೇ ಮತ್ತು 2ನೇ ಗ್ರೂಪಿನ ಧಾತುಗಳನ್ನು, ಇವುಗಳಿಗೆ ಏನಂತ ಕರೀತಾರೆ, ಎಸ್ ಬ್ಲಾಕ್ ಅಂತ ಕರೀತಾರೆ. ಎಸ್ ಮತ್ತು ಪಿ ಬ್ಲಾಕ್ ಅಂತ ಕರೀತಾರೆ. ಇವುಗಳು ಏನಂತ ಕರೀತಾರೆ, ಎಸ್ ಮತ್ತು ಸಾರಿ ನಾ ಇನ್ನೊಂದು ಮಿಸ್ಟೇಕ್ ಮಾಡಿ ನಿಮ್ಗೆ. ಇಲ್ಲಿ ನೋಡ್ರಿ, ಇವುಗಳಿಗೂ ಎಸ್ ಗ್ರೂಪ್ ಅಂತೇಳಿ ಕರೀತಾರೆ. ಸಾರಿ, ಇದೇನಪ್ಪ ಅಂತಂದ್ರೆ ನೋಡ್ರಿ, ಈ ಪಿ ಗ್ರೂಪ್ ಅಂತ ಕರೆಯಂಗಿಲ್ಲ. ಇವಕ್ಕೂ ಏನಂತ ಕರೀತಾರಪ್ಪ ಅಂತಂದ್ರೆ ಎಸ್ ಗ್ರೂಪ್ ಅಂತೇಳಿ ಕರೀತಾರೆ. ಈ 1ನೇ ಗ್ರೂಪಿಗೆ ಮತ್ತು 2ನೇ ಗ್ರೂಪಿಗೆ ಎಸ್ ಗ್ರೂಪ್ ಅಂತೇಳಿ ಕರೀತಾರೆ. ಯಾಕೆ ಎಸ್ ಗ್ರೂಪ್ ಅಂತ ಕರೀತಾರೆ ಅಂತಂದ್ರೆ ಅವುಗಳ ಹೊರ ಕವಚದ ಎಲೆಕ್ಟ್ರಾನ್ಗಳು ಎಸ್ ಇದ್ರೊಳಗೆ ಕವಚದಾಗ ಇರ್ತಾವೆ. ಒಟ್ಟು ಇಟ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಎಲೆಕ್ಟ್ರಾನ್ಗಳು ಎಸ್ ಗುಂಪಿನಲ್ಲಿ ಅಷ್ಟೇ ಇರ್ತಾವೆ ಅಂತೇಳಿ. ಯಾವುದು ಗ್ರೂಪ್ 1 ಮತ್ತು ಗ್ರೂಪ್ 2ನೇದ್ದು. ಈ ಗ್ರೂಪ್ 3ರಿಂದ 12 ತನ ಎಲೆಕ್ಟ್ರಾನ್ಗಳು ಯಾವ ಕವಚದಾಗ ಹೋಗ್ಕೊಂಡಿರ್ತಾವು, ಡಿ ಕವಚದಾಗ ಹೋಗ್ಕೊಂಡಿರ್ತಾವು. ನಾ ಹೇಳಿದ್ ನಿಮಗೆ ಕೇದಾಗ ಯಾವ್ಯಾವ ಉಪಕವಚಗಳು ಬರ್ತಾವ್ರಿ, ಎಸ್ ಬರ್ತೈತಿ. ಎಲ್ ಇದ್ರೊಳಗೆ ಯಾವ ಬರ್ತಾವು, ಎಸ್ ಮತ್ತು ಪಿ ಬರ್ತೈತಿ. ಎಮ್ ಒಳಗೆ ಯಾವ ಬರ್ತೈತ್ರಿ, ಎಸ್ ಪಿ ಡಿ ಅಂತೇಳಿ 3 ಉಪಕವಚಗಳು ಬರ್ತಾವೆ. ಎನ್ ಒಳಗೆ ಯಾವ ಬರ್ತಾವು, ಎಸ್ ಪಿ ಡಿ ಎಫ್ ಅಂತೇಳಿ ಬರ್ತಾವು. ಅಕಸ್ಮಾತ್ ಈ ಕವಚದಾಗ ಈ ಒಂದು ಉದಾಹರಣೆ ತಗೋರಿ, ಹೈಡ್ರೋಜನ್ ಐತಿ, ಇದ್ರದ್ದು ಕವಚ ಈ ಒಂದೈತಿ. ಇಲ್ಲಿ ಏನಪ್ಪಾ ಅಂದ್ರೆ ಎಸ್ ಕವಚದಾಗ ಎಲೆಕ್ಟ್ರಾನ್ಗಳು ಇರ್ತಾವೆ. ಅದಕ್ಕೆ ಈ ಗ್ರೂಪಿನ ಧಾತುಗಳನ್ನೆಲ್ಲ ಏನು ಕರೀತಾರೋ, ಎಸ್ ಗ್ರೂಪ್ ಅಂತ ಕರೀತಾರೋ. ಅದೇ ರೀತಿ 2ನೇ ಗ್ರೂಪಿನ ಧಾತುಗಳನ್ನು ನಾವು ಎಲೆಕ್ಟ್ರಾನ್ ಹಾಕಿದಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ್ಗಳು ಯಾವ ಕವಚದಾಗ ಇರ್ತಾವಪ್ಪ ಅಂತಂದ್ರೆ ಎಸ್ ಕವಚದಾಗ ಇರ್ತಾವೆ. ಅದಕ್ಕೆ ಏನಂತ ಕರೀತಾರೆ, ಇವಕ್ಕೂ ಎಸ್ ಗ್ರೂಪ್ ಅಂತ ಕರೀತಾರೆ. ಅವುಗಳನ್ನ ಎಲೆಕ್ಟ್ರಾನ್ ವಿನ್ಯಾಸ ಹಾಕಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಕತಿ. ಅವ್ನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ಇದು ನೋಡ್ರಿ, ಇವುಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಡಿ ಗ್ರೂಪ್ ಅಂತ ಕರೀತಾರೆ. ಡಿ ಗ್ರೂಪ್ ಅಂತಂದ್ರೆ ಏನ, ಇವುಗಳ ಕವಚ ಎಲ್ಲಿರ್ಬೇಕಪ್ಪ ಅಂತಂದ್ರೆ ಡಿ ಕವಚದಾಗ ಇರ್ತಾವೆ ಎಲೆಕ್ಟ್ರಾನ್ಗಳು. ಇವೆಲ್ಲಾರ್ದು ಎಲೆಕ್ಟ್ರಾನ್ಗಳನ್ನ ವಿನ್ಯಾಸ ಹಾಕಿದಪ್ಪ ಅಂತಂದ್ರೆ ಅವುಗಳ ಎಲೆಕ್ಟ್ರಾನ್ಗಳು ಎಲ್ಲಿ ಹೋಗ್ಕೊಂಡಿರ್ತಾವ್ರಿ, ಡಿ ಕವಚದಾಗ ಇರ್ತಾವೆ. ಅದೇ ರೀತಿ 13ರಿಂದ ಅದೇ ರೀತಿ ಏನಪ್ಪಾ ಅಂತಂತಂದ್ರೆ 13ರಿಂದ 18 ಇವಕ್ಕೆ ಏನಂತ ಕರೀತಾರ್ರಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಪಿ ಬ್ಲಾಕ್ ಇವುಗಳನ್ನ ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ. 1, 2 ಬಂತಂದ್ರೆ ಎಸ್, 3ರಿಂದ 12 ಬಂತಂದ್ರೆ ಡಿ, 13ರಿಂದ 18 ಬಂತಂದ್ರೆ ಪಿ. ಇಷ್ಟು ನೆನಪಿಟ್ಕೋರಿ. ಆಮೇಲೆ ಇವಕ್ಕೆ ಏನಂತ ಕರೀತಾರೋ, ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರೋ. ಇವಕ್ಕೆ ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಅಲ್ಕಲಿ ಮೆಟಲ್ ಅಂತಂದ್ರೆ ಯಾಕೆ, ಪ್ರತ್ಯಾಮ್ಲ ಗುಣವನ್ನು ಹೊಂದಿದಾವು. ಇವು ಏನಪ್ಪಾ ಅಂದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ ಅಂತಂದ್ರೆ ಏನ್ರಿ, ಅಲ್ಕಲೈನ್ ಅರ್ತ್ ಮೆಟಲ್ ಅಂತಂದ್ರೆ ಏನ, ಇವು ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತಾವೆ ಮತ್ತು ಭೂಮಿಯೊಳಗೆ ಪ್ರಕೃತಿಯಲ್ಲಿ ಹೆಚ್ಚಾಗಿ ಅರ್ತ್ ಕ್ರಸ್ಟ್ ಒಳಗೆ ಸಿಗ್ತಾವೆ. ಯಾವ್ರಿ, 2ನೇ ಗ್ರೂಪಿನ ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಈಗ ನಾವು 3ನೇ ಗ್ರೂಪಿನ ಬಗ್ಗೆ ಡಿಸ್ಕಸ್ ಮಾಡತ್ತೀವಿ. ಡಿ ಗ್ರೂಪದ 3ರಿಂದ 12 ಗುಂಪಿನ ಎಲಿಮೆಂಟ್ಗಳನ್ನ ಡಿ ಗ್ರೂಪ್ ಅಂತ ಕರೀತಾರೆ, ಅಥವಾ ಸಂಕ್ರಮಣ ಧಾತುಗಳಂತೆ ಕರೀತಾರೆ. ಸಂಕ್ರಮಣ ಧಾತು ಅಂತ ಏನ್ರಿ, ಟ್ರಾನ್ಸಿಷನ್ ಎಲಿಮೆಂಟ್. ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇನು 3 ಗ್ರೂಪ್ ಸ್ಟಾರ್ಟ್ ಆಗುತ್ತಲ್ಲ, 3 ಗ್ರೂಪ್ ಸ್ಟಾರ್ಟ್ ಆದಾಗ ಈ ಹಿಂದಿನ 2 ಮತ್ತು 1ನೇ ಗ್ರೂಪ್ ಎಲಿಮೆಂಟ್ಗಳು ಆಲ್ಮೋಸ್ಟ್ ಎಲ್ಲ ಲೋಹಗಳು ಅದಾವ್ರಿ. ಆಲ್ಮೋಸ್ಟ್ ಎಲ್ಲ ಏನಪ್ಪಾ ಅಂತಂದ್ರೆ ಲೋಹಗಳು ಅದಾವ. ಅಂದ್ರೆ ಎಸ್ ಬ್ಲಾಕ್ನ ಎಲಿಮೆಂಟ್ಗಳು ಏನದಾವ್ರಿ, ಲೋಹಗಳದಾವ್. ಅದೇ ರೀತಿ ಈ 12ರಿಂದ 13ರಿಂದ ಬರ್ತಾವಲ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ ಅಲೋಹಗಳು ರೀ. ಇವೆಲ್ಲ ಏನಪ್ಪಾ ಅಂತಂದ್ರೆ ಅಲೋಹಗಳು. ಇವುಗಳು ಲೋಹಗಳು, ಇವುಗಳು ಅಲೋಹಗಳು. ಈ ಲೋಹ ಮತ್ತು ಅಲೋಹಗಳ ನಡುವೆ, ಈ ಲೋಹ ಮತ್ತು ಅಲೋಹಗಳುವೆ ಅಂದ್ರೆ ಇವು ಲೋಹಗಳು ಇದ್ದದ್ದು ಅಲೋಹಗಳು ಆಗುವಾಗ ನಡಕಿರುವಂತಹ ಸ್ಟೇಟ್ ಅಂತ ಕರೀತಾರೆ ಇವಕ್ಕೆ. ಈಗ ನೋಡ್ರಿ, ಒಂದು ಎಟಮ್ ಲೋಹದಿಂದ ಅಲೋಹಗಳು ಕನ್ವರ್ಟ್ ಆಗತ್ತಾವ. ಇಲ್ಲಿ ಲೋಹ ಇದ್ದದ್ದು ಅಲೋಹ ಆಗತ್ತಾವ. ಅವು ಆಗುವಾಗ ನಡಕಿರುವಂಥ ಎಲಿಮೆಂಟ್ಗಳನ್ನ ಏನಂತ ಕರೀತಾರೆ, ಟ್ರಾನ್ಸಿಷನ್ ಅಂತಂದ್ರೆ ಅದು ರೆಡಿ ಆಗತ್ತತಿ, ಅಲೋಹ ಆಗಕ್ಕೆ ರೆಡಿ ಆಗತ್ತತಿ ಅನ್ನಕ್ಕೆ ಏನಂತ ಕರೀತಾರೆ, ಟ್ರಾನ್ಸಿಷನ್ ಬದಲಾವಣೆ ಅಂತ ಹೇಳಿ ಅನ್ನಕ್ಕೆ ಈ ಟ್ರಾನ್ಸಿಷನ್ ಅಂತ ಕರೀತಾರೆ. ಟ್ರಾನ್ಸಿಷನ್ ಅಂತ ಕರೀತಾರೆ. ಯಾವಕ, ಈ ಡಿ ಗ್ರೂಪಿನ ಎಲಿಮೆಂಟ್. ಡಿ ಗ್ರೂಪಿನ ಎಲಿಮೆಂಟ್ ಎಲ್ಲಿಂದ ಇಲ್ಲಿತನ 3ರಿಂದ 12 ಗ್ರೂಪ್. ಇವು ನೆನಪಿಟ್ಕೋರಿ. ಗ್ರೂಪ್ 1ನೇದ್ದು ಯಾವಪ್ಪ ಅಂದ್ರೆ ಎಸ್, ಗ್ರೂಪ್ 2ನೇದ್ದು ಎಸ್. ಆಮೇಲೆ ಡಿ ಗ್ರೂಪಿನ ಎಲ್ಲಿಂದ ಇಲ್ಲಿತನ 1, 2 ಬಂತಂತಂದ್ರೆ ನೋಡ್ರಿ, 1, 2 ಬಂತಂತಂದ್ರೆ ಯಾವ ಗ್ರೂಪ, ಎಸ್ ಗ್ರೂಪ್. ಅದ್ರೊಳಗೆ 1ನೇದಂತಂದ್ರೆ ಯಾವ್ದು ಬರ್ತೈತಿ, ಅಲ್ಕಲಿ ಮೆಟಲ್ಸ್. 2ನೇದು ಏನು ಬರ್ತೈತಿ, ಅಲ್ಕಲೈನ್ ಅರ್ತ್ ಮೆಟಲ್. ಅದೇ ರೀತಿ 3ರಿಂದ 12 ಬಂದಪ್ಪ ಅಂತಂದ್ರೆ ಡಿ ಗ್ರೂಪ್ ಎಲಿಮೆಂಟ್. ಇವ್ಗೆ ಏನಂತ ಕರೀತಾರೋ, ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಯಾಕೆ ಟ್ರಾನ್ಸಿಷನ್ ಆತಿವ, ಲೋಹದಿಂದ ಅಲೋಹಕ್ಕೆ ಟ್ರಾನ್ಸಿಷನ್ ಆಗತ್ತಾವ. ಇಲ್ಲಿಂದ ಇವೆಲ್ಲ ಲೋಹಗಳು, ಇವುಗಳ ಬಲಗಡೆ ಸಾಯ್ದಿದ್ದು ಎಲ್ಲ ಏನಪ್ಪ ಅಂದ್ರೆ ಅಲೋಹಗಳು. ಅದೇ ರೀತಿ 13ರಿಂದ 18 ಗುಂಪಿನ ಧಾತುಗಳನ್ನ ಏನಂತ ಕರೀತಾರೆ, ಪಿ ಬ್ಲಾಕ್ ಅಂತ ಕರೀತಾರೆ. ಇವುಗಳು ಆಲ್ಮೋಸ್ಟ್ ಎಲ್ಲ ಏನಿರ್ತಾವಪ್ಪ ಅಂತಂದ್ರೆ ಅಲೋಹಗಳು ಇರ್ತಾವ. ಈ ಲೋಹಗಳು ಮತ್ತು ಅಲೋಹಗಳ ಮಧ್ಯೆ ಇರುವಂಥವು ಏನಂತ ಕರೀತಾರೆ, ಸಂಕ್ರಮಣ ಅಥವಾ ಟ್ರಾನ್ಸಿಷನ್ ಅಂತ ಕರೀತಾರೆ. ಸಂಕ್ರಮಣ ಧಾತು ಅಥವಾ ಟ್ರಾನ್ಸಿಷನ್ ಧಾತುಗಳು ಅಂತ ಕರೀತಾರೆ. ಇವುಗಳು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಡಿ ಗ್ರೂಪಿನ ಧಾತುಗಳು ಏನಿರ್ತಾವ್ರಿ, ನಾವು ನಿತ್ಯ ಜೀವನದಲ್ಲಿ ಬಳಸುವಂತಹ ಪ್ರಸಿದ್ಧ ಲೋಹಗಳು ಅದಾವ. ನಾವು ನಿತ್ಯ ಜೀವನದಲ್ಲಿ ಏನು ಬಳಸ್ತಾವಲ್ರಿ, ಅವು ಅದಾವ.
ಯಾವ ನೋಡ್ರಿ ಉದಾಹರಣೆಪ್ಪ ಅಂತಂತಂದ್ರೆ ನೋಡ್ರಿ ಪ್ಲಾಟಿನಮ್ ಆಗಿರ್ಬೋದು, ಆಮೇಲೆ ಗೋಲ್ಡ್ ಆಗಿರ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ ಗೋಲ್ಡ್ ಆಗಿರ್ಬೋದು, ಆಮೇಲೆ ಕಾಪರ್ ಆಗಿರ್ಬೋದು, ಆಮೇಲೆ ಕಬ್ಬಿಣ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ನಿತ್ಯ ಜೀವನದಲ್ಲಿ ಬಳಸುವಂತಹ ಲೋಹಗಳು. ಸಿಲ್ವರ್ ಆಗಿರ್ಬೋದು, ಆಮೇಲೆ ಇವೆಲ್ಲ ಏನಪ್ಪಾ ಅಂತಂದ್ರೆ ನಿತ್ಯ ಜೀವನದಲ್ಲಿ ಬಳಸುವಂತಹ ಲೋಹಗಳಾಗಿದಾವೆ. ಆಮೇಲೆ ಇವೇನಪ್ಪಾ ಅಂತಂದ್ರೆ ಈ ಗುಣಲಕ್ಷಣ ಏನಂತಂದ್ರೆ ಇವ್ರಿ ಗಾಢವಾದ ಬಣ್ಣವನ್ನು ಹೊಂದಿರ್ತಾವೆ. ಯಾವ್ರಿ ಈ ಡಿ ಗ್ರೂಪಿನ ಧಾತುಗಳು ಗಾಢವಾದ ಬಣ್ಣವನ್ನು ಹೊಂದಿರ್ತಾವೆ. ಉದಾಹರಣೆ ಅಂತಂದ್ರೆ ಏನ್ರಿ, ನಾವು ಡಿಸ್ಕಸ್ ಮಾಡಿದ್ದು ಕಾಪರ್ ಅನ್ನ ಏನಂತ ಕರೀತಾರೆ ಅಂತ ಹೇಳಿದ್ದು ನಾವು ಬ್ಲೂ ವಿಟ್ರಿಯೋಲ್ ಅಂತ ಕರೀತಾರೆ. ವಿಟ್ರಿಯೋಲ್ ಅಂತಂದ್ರೆ ಏನ್ರಿ, ಈ ಕಾಪರ್ ಅನ್ನ ಬ್ಲೂ ವಿಟ್ರಿಯೋಲ್ ಲಾಸ್ಟ್ ಕ್ಲಾಸ್ನ ಡಿಸ್ಕಸ್ ಮಾಡಿದ್ದು. ಬ್ಲೂ ವಿಟ್ರಿಯೋಲ್, ವಿಟ್ರಿಯೋಲ್ ಅಂತಂದ್ರೆ ಏನ್ರಿ ಹೊಳೆಯುವುದು ಅಂದಂಗ. ವಿಟ್ರಿಯೋಲ್ ಅಂದ್ರೆ ಹೊಳೆಯೋದು ಅಂದ್ರೆ ನೀಲಿ ಆಕಾರದಾಗ ಹೊಳಿತಿರ್ತೈತ್ರಿ. ಇದು ಯಾವುದು ಕಾಪರ್ ಅನ್ನುವಂಥದ್ದು, ಅದಕ್ಕೆ ಏನಂತ ಕರಿತಾರಿ ವಿಟ್ರಿಯೋಲ್ ಅಂತ ಕರೀತಾರೆ. ಅದಕ್ಕೆ ಈ ಗುಂಪಿನ ಧಾತುಗಳು ಏನಾಕಿರ್ತಾವ್ರಿ ಯಾವಾಗಿದ್ರು ಅಂದ್ರೆ ಬಣ್ಣಗಳನ್ನ ಗಾಢವಾದ ಬಣ್ಣಗಳನ್ನ ಹೊಂದಿರ್ತಾವೆ. ಗಾಢವಾದ ಬಣ್ಣಗಳನ್ನ ಹೊಂದಿರ್ತಾವ. ಆಮೇಲೆ ಇವುಗಳನ್ನ ಕೆಟಲಿಸ್ಟ್ ಆಗಿ ಬಳಸ್ತಾರೆ. ನೋಡ್ರಿ ನಾವು ಎದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೇವಿ, ಡಿ ಗ್ರೂಪಿನ ಎಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡತ್ತೇವಿ. ಡಿ ಗ್ರೂಪಿನ ಎಲಿಮೆಂಟ್ ಅಂದ್ರೆ ಯಾವ ಗ್ರೂಪಿನಿಂದ ಯಾವ ಗ್ರೂಪ್ ರೀ, ಮೂರರಿಂದ ಯಾವ ಗುಂಪಿನ ಯಾವ ಗ್ರೂಪ 3ರಿಂದ 12. ಗ್ರೂಪ್ ನಂಬರ್ 3ರಿಂದ 12. ಗ್ರೂಪ್ ಅಂತಂದ್ರೆ ಏನ, ಕಂಬ ಸಾಲುಗಳು. 1ನೇ ಗ್ರೂಪ್, 2ನೇ ಗ್ರೂಪ್, 3ನೇ ಗ್ರೂಪ್, ಹಂಗ 3ರಿಂದ 12ನೇ ಗ್ರೂಪ್. ಇವಾಗ ಏನಂತ ಕರೀತಾರು, ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಸಂಕ್ರಮಣ ಧಾತು ಅಂತ ಕರೀತಾರೆ. ಏನಿದು ಸಂಕ್ರಮಣ ಧಾತು ಅಂದ್ರೆ ಇಂಗ್ಲಿಷ್ನಾಗ ಏನಂತಾರು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಟ್ರಾನ್ಸಿಷನ್ ಎಲಿಮೆಂಟ್, ಟ್ರಾನ್ಸಿಷನ್ ಜೋನ್ ಅಂತ ಇರ್ತಾರೆ ಗೊತ್ತ್ರಿ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗಿರ್ತೈತಿ. ಆ ಬದಲಾವಣೆ ಆಗೋದ್ರ ನಡಕಿನಿರುವಂಥ ಸ್ಥಿತಿಗೆ ಏನಂತ ಕರೀತಾರು, ಟ್ರಾನ್ಸಿಷನ್ ಅಂತ ಕರೀತಾರೆ. ಹಂಗ ಏನಪ್ಪಾ ಅಂತಂದ್ರೆ ಈ 1 ಮತ್ತು 2ನೇ ಗ್ರೂಪಿನ ಧಾತುಗಳು ಲೋಹಗಳದಾವ್, ಅಲ್ಕಲಿ ಮೆಟಲ್ಸ, ಅಲ್ಕಲೈನ್ ಅರ್ತ್ ಮೆಟಲ್ಸ. ಅದೇ ರೀತಿ 13ರಿಂದ 18 ಇರುವಂತಹ ಧಾತುಗಳು ಅಲೋಹಗಳದಾವ್. ಇವುಗಳ ಮಧ್ಯೆ ಇರೋದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಇವಕ್ಕೆ ಟ್ರಾನ್ಸಿಷನ್ ಅಂದ್ರೆ ಲೋಹ ಮತ್ತು ಅಲೋಹಗಳ ಸ್ಥಿತಿ ಬದಲಾವಣೆ ಆಗೋಕ್ಕಿಂತ ಮಧ್ಯೆ ಇರುವಂತಹ ಸ್ಥಿತಿಗೆ ಏನಂತ ಕರೀತಾರೆ, ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೀತಾರೆ. ಆಮೇಲೆ ಡಿ ಗ್ರೂಪಿನ ಎಲಿಮೆಂಟ್ಗಳು ನಿತ್ಯ ಜೀವನದಲ್ಲಿ ಬಳಕೆ ಆಗುವಂತ ಆಲ್ಮೋಸ್ಟ್ ಎಲ್ಲ ನಿತ್ಯ ಜೀವನದಲ್ಲಿ ಬಳಸುವಂತ ಧಾತುಗಳನ್ನ ಹೊಂದಿದಾವು. ಬಳಸುವ ಧಾತುಗಳನ್ನ ಹೊಂದಿದಾವು. ಉದಾಹರಣೆ ಯಾವಪ್ಪ ಅಂತಂದ್ರೆ ಕಬ್ಬಿಣ ಐತಿ, ಆಮೇಲೆ ತಾಮ್ರ ಐತಿ, ಆಮೇಲೆ ಚಿನ್ನ, ಆಮೇಲೆ ಬೆಳ್ಳಿ ಇವುಗಳನ್ನ ಹೊಂದಿರ್ತಾವ. ಆಮೇಲೆ ಇವು ಗಾಢವಾದ ಬಣ್ಣವನ್ನ ಹೊಂದಿರ್ತಾವ. ಗಾಢವಾದ ಬಣ್ಣವನ್ನ ಹೊಂದಿರ್ತಾವ. ಉದಾಹರಣೆ ಅಂತಂದ್ರೆ ಕಾಪರ್. ಕಾಪರ್ ಯಾವ್ದು ಹೊಂದೈತಿ, ನೀಲಿ ಆಕಾರವನ್ನ ಹೊಂದೈತಿ. ಅದಕ್ಕೆ ಇದಕ್ಕೆ ಏನಂತ ಕರೀತಾರು, ಬ್ಲೂ ವಿಟ್ರಿಯೋಲ್ ಅಂತ ಕರೀತಾರ. ವಿಟ್ರಿಯೋಲ್ ಅಂತಂದ್ರೆ ಏನ್ರಿ ಹೊಳೆಯುವುದು ಅಂದಂಗ. ಲ್ಯಾಟಿನ್ ಭಾಷೆ ಒಳಗೆ ವಿಟ್ರಿಯೋಲ್ 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 ಅಂತ ಕರೀತಾರೆ. ಬ್ಲೂ ವಿಟ್ರಿಯೋಲ್ ಅಂತಂದ್ರೆ ವಿಟ್ರಿಯೋಲ್ ಅಂದ್ರೆ ಲ್ಯಾಟಿನ್ ಭಾಷೆದಾಗ ಹೊಳೆಯುವುದು ಎಂದರ್ಥ. ಇವುಗಳನ್ನ ಕೆಟಲಿಸ್ಟ್ ಆಗಿ ಬಳಸುತ್ತಾರೆ. ಕೆಟಲಿಸ್ಟ್ ಆಗಿ ಬಳಸುತ್ತಾರೆ. ಕೆಟಲಿಸ್ಟ್ ಅಂತಂದ್ರೆ ಏನ್ರಿ, ಯಾವುದೇ ರಾಸಾಯನಿಕ ಕ್ರಿಯೆಗಳನ್ನ ಪಾಸ್ಟ್ ಮಾಡೋದು. ರಾಸಾಯನಿಕ ಕ್ರಿಯೆಯನ್ನ ಪಾಸ್ಟ್ ಮಾಡೋದು ಅದಕ್ಕೆ ಏನಂತ ಕರೀತಾರ್ರಿ, ರಾಸಾಯನಿಕ ಕ್ರಿಯೆಗಳನ್ನ ಹೆಚ್ಚಿಸುವುದು ಕೆಟಲಿಸ್ಟ್. ಇವುಗಳನ್ನ ಈ ಎಲಿಮೆಂಟ್ಗಳನ್ನ ಕೆಟಲಿಸ್ಟ್ ಆಗಿ ಬಳಸ್ತಾರೆ. ಆಮೇಲೆ ಇವು ಅತಿ ಹೆಚ್ಚು ಕಾಂತೀಯ ಗುಣಗಳನ್ನ ಹೊಂದಿವೆ. ಎದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೇವಿ, ಡಿ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡತ್ತೇವಿ. ಕಾಂತೀಯ ಗುಣವನ್ನ ಹೊಂದಿವೆ. ಕಾಂತೀಯ ಗುಣವನ್ನ ಹೊಂದಿವೆ ಇಲ್ಲ ನೋಡ್ರಿ. ಯಾಕಂದ್ರೆ ಕಬ್ಬಿಣ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಅತಿ ಕಾಪರ್ ಆಗಿರ್ಬೋದು ಅತಿ ಹೆಚ್ಚು ಕಾಂತೀಯ ಗುಣವನ್ನು ಹೊಂದಿವೆ, ಟ್ರಾನ್ಸಿಷನ್ ಎಲಿಮೆಂಟ್ ಆಗಿವೆ. ಆಮೇಲೆ ಏನಪ್ಪಾ ಅಂದ್ರೆ ಕೆಟಲಿಸ್ಟ್ ಅಂತಂದ್ರೆ ಏನ್ರಿ, ಯಾವುದೇ ಒಂದು ಕ್ರಿಯೆಯನ್ನ ಪಾಸ್ಟ್ ಮಾಡಕ್ಕೆ ಈ ಎಲಿಮೆಂಟ್ಗಳನ್ನ ಡಿ ಗ್ರೂಪಿನ ಎಲಿಮೆಂಟ್ಗಳನ್ನ ಯೂಸ್ ಮಾಡ್ತೇವೆ. ಇವುಗಳನ್ನ ಏನ್ರಿ ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ, ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಇವುಗಳಿಗೆ ಟ್ರಾನ್ಸಿಷನ್ ಅಥವಾ ಸಂಕ್ರಮಣ ಧಾತುಗಳು ಅಂತೇಳಿ ಕರೀತಾರೆ. ಸಂಕ್ರಮಣ ಧಾತುಗಳು ಅಂತ ಕರೀತಾರೆ. ಗ್ರೂಪ್ ಅಂದ್ರೆ ಏನ, ಪೀರಿಯಡ್ ಅಂತಂದ್ರೆ ಏನ, ಆಮೇಲೆ ಪೆರಿಯಾಡಿಕ್ ಟೇಬಲ್ ನಾವು ಎತ್ರ ಯೂಸ್ ಮಾಡ್ತೇವೆ, ಈಗ ಮೋಸ್ಟ್ಲಿ ಪೆರಿಯಾಡಿಕ್ ಟೇಬಲ್ನ ಯೂಸ್ ಮಾಡ್ತೇವೆ ಆಧುನಿಕ ಆವರ್ತಕ ಕೋಷ್ಟಕ ಒಳಗೆ. ಆಮೇಲೆ ಕವಚಗಳ ಬಗ್ಗೆ ಡಿಸ್ಕಸ್ ಮಾಡಿದ ಯಾರಿ, ಬೋರ್ಸ್ ಅನ್ನುವಂಥ ವಿಜ್ಞಾನಿ. ಕೆ ಕವಚ, ಎಲ್ ಕವಚ, ಎಂ ಕವಚ, ಇವು ಮೇನ್ ಕವಚಗಳು 4 ಬರ್ತಾವು. ಉಪಕವಚಗಳು ಕೆ ಒಳಗೆ ಎಸ್ ಇರ್ತತಿ, ಎಲ್ ಒಳಗೆ ಎಸ್ ಪಿ ಇರ್ತತಿ, ಎಂ ಒಳಗೆ ಎಸ್ ಪಿ ಡಿ ಇರ್ತತಿ, ಎನ್ ಒಳಗೆ ಎಸ್ ಪಿ ಡಿ ಎಫ್ ಇರ್ತತಿ. ಯಾವ ಎಲೆಕ್ಟ್ರಾನ್ಗಳು ಎಸ್ ಒಳಗೆ ಹೋಗ್ಕೊಂಡಿರ್ತಾವಲ್ಲ ಅವುಗಳಿಗೆ ಎಸ್ ಗ್ರೂಪ್ ಅಂತ ಕರೀತಾರೆ. ಇವು 1ನೇದಕ್ಕೂ 2ನೇದಕ್ಕೂ ಎಸ್ ಗ್ರೂಪ್ ಅಂತ ಕರೀತಾರೆ. ಈ 3ರಿಂದ 12 ಗ್ರೂಪ್ ಒಳಗೆ ಬರುವಂತವಕ್ಕೆ ಡಿ ಗ್ರೂಪ್ ಅಂತ ಕರೀತಾರೆ. ಯಾಕಂದ್ರೆ ಎಲೆಕ್ಟ್ರಾನ್ಗಳು ಹೋಗಿ ಯಾವ ಕವಚದಾಗ ಕೊಂಡಿರ್ತಾವು, ಡಿ ಕವಚದಾಗ ಕೊಂಡಿರ್ತಾವು. ಈ 13ರಿಂದ 18 ಯಾವ ಕವಚದಾಗ ಕೊಂಡಿರ್ತಾವು, ಪಿ ಕವಚದಾಗ ಕೊಂಡಿರ್ತಾವು. ಅದಕ್ಕೆ ಏನಂತ ಕರೀತಾರೆ, ಅವಕ್ಕೆ ಪಿ ಗ್ರೂಪಿನ ಎಲಿಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ ಈ 13ರಿಂದ 18 ಎಲ್ಲ ಏನು ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ ಅಂತ.